ಆಟ ಆಡ್ಕೊಂಡ್ ಮಾಡಿ ಟ್ರೈನಿಂಗ್ ನಾನು ಹೇಳ್ತೀನಿ ನೋಡ್ರಿ. ಇವಾಗಲೂ ಆಟ ಆಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಂಡು ಟ್ರೈನಿಂಗ್ ಮಾಡಿ ಡೆಫಿನೆಟ್ ನಿಮ್ ಪೆಟ್ ಬಿಹೇವ್ ಮಾಡಕ್ ಶುರು ಮಾಡುತ್ತೆ. ಬಾರ್ದಿಕ್ಕೊಂಬಿಡಿ ಅಣ್ಣಂದಿರ ಅಕ್ಕಂದಿರ, ನಿಮ್ಮ ಮನೇಲಿರೋ ಪೆಟ್ಟು ಇವನ್ ಕೂಡ ಆಗಿರ್ಬೋದು, ಇವನ್ ಕೂಡ ಆಗಿರ್ಬೋದು, ಇವನ್ ಕೂಡ ಆಗಿರ್ಬೋದು. ನೋಡ್ಕೊಡಿ, ಸಮಾಧಾನವಾಗಿ ನೋಡ್ಕೊಡಿ. ಈಗ ಇವನು ಫಾಸ್ಟ್ ಆಗಿ ಮಾಡ್ಬಿಟ್ಟ, ಇವ್ನು ಇನ್ನೊಂದ್ಸಲ ಇಳಿಸ್ಕೊಂಡು ಮಾಡ್ದ, ಅವ್ನು ಕೈ ತೋರ್ಸ್ಕೊಂಡ್ ಮಾಡ್ದ ಅಂತಂದ್ರೆ ವಿ ಶುಡ್ ರೆಸ್ಪೆಕ್ಟ್ ಆಲ್ ಪೆಟ್ಸ್ ಟು ಸೈಕಾಲಜಿನ ರೆಸ್ಪೆಕ್ಟ್ ಮಾಡಬೇಕು. ಇವನ್ಗೆ ಏನ್ ಕೇಳುತ್ತೋ ಅದನ್ನ ಇವನು ಕಲಿಸ್ಬೇಕು, ಅವ್ನಿಗೆ ಏನ್ ಕೇಳುತ್ತೋ ಅದನ್ನ ಅವ್ನು ಕಲಿಸ್ಬೇಕು, ಅವ್ನಿಗೆ ಏನ್ ಕೇಳುತ್ತೋ ಅದನ್ನ ಅವ್ನು ಕಲಿಸ್ಬೇಕು. 2 ನಿಮಿಷದಲ್ಲಿ ಕಲ್ತ್ಕೊಂಬಿಡಿ, 3 ನಿಮಿಷದಲ್ಲಿ ಕಲ್ತ್ಕೊಂಬಿಡಿ ಅಂದ್ರೆ 3 ನಿಮಿಷದಲ್ಲಿ ಕಲ್ಸೋಂಥ ವಿಷಯಗಳು ಬೇರೆ ಇದಾವೆ, ಅದನ್ನ ಕಲ್ಸ್ಕೊಳ್ಳೋಣ. ಆದ್ರೆ ಇದಕ್ಕೆ ಸಮಯ ಮತ್ತೆ ಪೇಷನ್ಸ್ ಬೇಕು. ಹೊಟ್ಟೆ ಕಿಚನ್ ಪಾಠ ಇದು, ಇದೇನ್ ಕಲಿಬೇಕು ಅಂತ ಕಲಿತಿರೋದಲ್ಲ. ಇವ್ರಿಬ್ರು ಟ್ರೀಟ್ ಇಸ್ಕೊಂಡ್ಬಿಡ್ತಾರಲ್ಲ ಅಂತ ಇವನ್ ಬಂದು ಕುತ್ಕೊಂಡು ಬಿಹೇವ್ ಮಾಡಿ ಟ್ರೀಟ್ ಇಸ್ಕೊತಾ ಇದ್ದೆ ಹೊರತು ನನಗೆ ಟ್ರೀಟ್ ಕೊಡೋದು ನಾನು ಕಲಿತೀನಿ ಅನ್ನೋಂಥ ಪ್ರಶ್ನೆನೇ ಇಲ್ಲ. ಇವನು ಬೇಕಾದ್ರೆ ಇನ್ನೂ ಹೇಳ್ತೀನಿ. ಡೌನ್ ನೋ ಡೌನ್ ಡೌನ್ ನೋ ಡೌನ್. ವೆರಿ ಗುಡ್ ಬಾಯ್, ವೆರಿ ಗುಡ್ ಬಾಯ್. ಡೌನ್ ಪೊಸಿಷನ್ ಸರಿಯಾಗಿಲ್ಲ. ಎಸ್, ವೆರಿ ಗುಡ್ ಬಾಯ್. ಡೌನ್. ಎಪಿಸೋಡ್ 4 ಆಗಿರುತ್ತೆ. ನಾನು ಈ ಎಪಿಸೋಡ್ ನ ಮುಗಿಸೋಷ್ಟರಲ್ಲಿ ನಿಮ್ ಪೆಟ್ಟು ನಿಮ್ಗೆ ತುಂಬಾ ಚೆನ್ನಾಗಿ ಬಿಹೇವ್ ಮಾಡ್ತಿರ್ಬೇಕು ಅನ್ನೋದು ನನ್ನ ಒಂದು ಭಾವನೆ. ಸೊ ಈ ತರ ನೀವು ಅಭ್ಯಾಸ ಮಾಡ್ಕೊಂಡ್ರೆ ಇಲ್ಲಿ ರಾಕೆಟ್ ಸೈನ್ಸ್ ಎಲ್ಲ ಏನೂ ಇಲ್ಲ, ಆಯ್ತಾ. ನಿಮ್ಗೆ ನಿಮ್ ಪೆಟ್ಟಲ್ಲಿ ಮನೇಲಿರುವಂತ ಪೆಟ್ನ ಬಿಹೇವ್ ಮಾಡಿಸ್ಬೇಕು ಅಂದ್ರೆ 2 ವಿಷಯ. ಸೊ ಇವತ್ತು ನಾನು ನಿಮ್ಗೆ ಮೇನ್ ಬಹಳ ಇಂಪಾರ್ಟೆಂಟ್, ತುಂಬಾ ಜನ ಪೆಟ್ ಪೇರೆಂಟ್ಸ್ಗೆ ಗೊತ್ತಿಲ್ಲ, ನಾನು ಇವತ್ತು ಹೇಳ್ತಾ ಇದ್ದೀನಿ. ಡೌನ್ ಅನ್ನೋ ಕಮಾಂಡ್ ನ ಕಲ್ಸ್ಕೊಡ್ತಾ ಇದೀನಿ. ಯಾಕೆ ಡೌನ್ ಕಲ್ಸ್ಕೊಡ್ಬೇಕು? ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದೀರಿ, ಯಾವ ಪೆಟ್ ಬ್ರೀಡ್ಗೆ ಎಷ್ಟು ಊಟ ಕೊಡಬೇಕು, ಎಷ್ಟು ಟೈಮ್ ಊಟ ಕೊಡಬೇಕು, ಯಾವ ಮೆಡಿಸಿನ್ ಕೊಡಬೇಕು ಅಂತ. ದಯವಿಟ್ಟು ಕ್ಷಮಿಸಿ, ನಾನು ಅದನ್ನೆಲ್ಲ ಹೇಳಂಗಿಲ್ಲ. ಸ್ಟ್ಯಾಂಡ್ ಅಂದ್ರೆ ನಾಯಿ ಗೊತ್ತಿಲ್ಲ ಅಂದ್ರೆ ನಿಮ್ ಪೆಟ್ಟು ಗೊತ್ತಿಲ್ಲ. ಸ್ಟ್ಯಾಂಡ್ ಅಂದ್ರೆ ಡೌನ್ ಅಂದ್ರೇನು ಗೊತ್ತಿಲ್ಲ. ಮಾಡಿಸ್ತಾ ಇರೋಂಥ ಆಕ್ಷನ್ ನ ವರ್ಬಲ್ಸ್ ಜೊತೆಲಿ ಅಸೋಸಿಯೇಟ್ ಮಾಡಿಸ್ತಾ ಇದೀವಿ ಅಷ್ಟೇ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಡಾಗ್ ಟ್ರೈನರ್ ಪುರುಷೋತ್ತಮ್. ಮತ್ತೊಮ್ಮೆ ತಮ್ಗೆಲ್ರಿಗೂ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಆತ್ಮೀಯವಾದ ಸ್ವಾಗತ. ನೋ ಮ್ಯಾನ್. ಓಕೆ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಲಿಯೋ, ಭೀಮಾ. ಸೊ 3 ಪೆಟ್ಸು ನಮ್ಮ ಮನೆಗೆ ಹೋಮ್ ಸ್ಟೇ ಕಮ್ ಟ್ರೈನಿಂಗ್ಗೋಸ್ಕರ ಬಂದಿರೋಂಥದ್ದು. ಸೊ ಯಾಕೆ ಈಗ ನಾನು 3 ಜನನ ಕ್ಲಬ್ ಮಾಡಿ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸೊ ನೀವೊಂದು ಕ್ಲೋಸ್ಡ್ ಎನ್ವೈರನ್ಮೆಂಟ್ ಅಲ್ಲಿ, ಒಂದು ಎನ್ಕ್ಲೋಸ್ಡ್ ಏರಿಯಾದಲ್ಲಿ ಕಲ್ಸಿರ್ತೀರಾ, ಅಂದ್ರೆ ಮನೇಲೋ ರೂಮಲ್ಲೋ ಎಲ್ಲೋ ಒಂದ್ ಕಡೆ ಕಲ್ಸಿರ್ತೀರಾ. ಅಲ್ಲಿ ನೀವು ಹೇಳಿದ ಮಾತೆಲ್ಲ ಕೇಳ್ತಾ ಇರುತ್ತೆ ಪೆಟ್ಟು. ಆದ್ರೆ ನಿಮ್ಮ ಆ ಎನ್ವೈರನ್ಮೆಂಟ್ ಇಂದ ಹೊರಗಡೆ ಬಂದ ತಕ್ಷಣ, ಅಂದ್ರೆ ರಸ್ತೆಗೆ ಹೋಗಿದ ತಕ್ಷಣ ಪೆಟ್ ನಿಮ್ ಮಾತು ಕೇಳೋದು ನಿಲ್ಸ್ಬಿಡುತ್ತೆ, ಅಥವಾ ಬೇರೆ ನಾಯಿ ನೋಡಿದ ತಕ್ಷಣ ನಿಮ್ಮನ್ನ ಕೇಳಿಸ್ಕೊಳ್ಳೋದು ನಿಲ್ಸ್ಬಿಡುತ್ತೆ. ಬೇರೆ ಬೇರೆ ಎನ್ವೈರನ್ಮೆಂಟ್ ಅಲ್ಲಿ ಬೇರೆ ಬೇರೆ ಬಿಹೇವಿಯರ್ ತೋರ್ಸೋಕೆ ಶುರು ಮಾಡುತ್ತೆ. ಅಂದ್ರೆ ಎಸ್, ಮತ್ತೆ ಹೇಳ್ತೀನಿ, ಅಲ್ಲಿ ನಿಮ್ದೇ ಮಿಸ್ಟೇಕ್. ಎಸ್, ನೀವು ಅಭ್ಯಾಸ ಮಾಡಿಸುವಾಗ, ಅಂದ್ರೆ ಪ್ರಾಕ್ಟೀಸ್ ಮಾಡಿಸುವಾಗ ಯಾವ ತರ ಶುರು ಮಾಡಬೇಕು ಅಂದ್ರೆ, ನೀವು ಯಾವತ್ತೂ ಲೆಸ್ ಡಿಸ್ಟ್ರಾಕ್ಷನ್, ಅಂದ್ರೆ ಡಿಸ್ಟ್ರಾಕ್ಷನ್ ಶಬ್ದ ಆಗಿರ್ಬೋದು, ಬೇರೆ ದೃಶ್ಯಗಳಾಗಿರ್ಬೋದು, ಕಾಣಿಸ್ತಾ ಇರೋಂಥ ಜಾಗದಲ್ಲಿ ಶುರು ಮಾಡಿ, ಅಲ್ಲಿಂದ ಟ್ರೈನಿಂಗ್ ನ ಶುರು ಮಾಡಿ, ಅಲ್ಲಿ ಅದನ್ನ ಒಂದ್ ಸ್ವಲ್ಪ ನಿಮ್ಗೆ ತುಂಬಾ ಚೆನ್ನಾಗಿ ಬಿಹೇವ್ ಮಾಡೋ ತರ ಮಾಡ್ಕೊಂಡು ಅಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿಂದ ನಾಯಿಗಳ ಮುಂದೆ ಕರ್ಕೊಂಡು ಹೋಗ್ಬೇಕು, ರಸ್ತೆಗಳು ಕರ್ಕೊಂಡು ಹೋಗ್ಬೇಕು, ಅಲ್ಲೆಲ್ಲ ಕರ್ಕೊಂಡೋಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ದೆನ್ ಒಂದೇ ನಿಮಗೆ ಆ ಪೆಟ್ ತುಂಬಾ ಚೆನ್ನಾಗಿ ಬಿಹೇವ್ ಮಾಡುತ್ತೆ. ಬರೀ ಎನ್ಕ್ಲೋಸ್ಡ್ ಏರಿಯಾದಲ್ಲಿ ನೀವು ಟ್ರೈನಿಂಗ್ ನ ಮಾಡ್ಕೊಂಡ್ರೆ ನಿಮ್ಗೆ ಆ ಬಿಹೇವಿಯರ್ನ ತರೋದಿಕ್ ಆಗೋದಿಲ್ಲ. ಆಮೇಲೆ ನೀವು ಕೇಳ್ಬೋದು, ಎಲ್ಲಾ ಪೆಟ್ಗೂ ಅಷ್ಟೊಂದು ಈಸಿನ ಅಂದ್ರೆ ಇಲ್ಲ, ಎಲ್ಲಾ ಪೆಟ್ಗೂ ಸಪರೇಟ್ ಸೈಕಾಲಜಿಕಲ್ ಏನೋ ನಾವು ಆಸ್ಪೆಕ್ಟ್ಸ್ ಇರುತ್ತೆ, ಮತ್ತೆ ಅದ್ರದ್ದು ಅದ್ರ ಸೈಕಾಲಜಿನೇ ಬೇರೆ ಬೇರೆ ಹೇಳ್ತಿರುತ್ತೆ. ಸೊ ಹಂಗಾಗಿ ನೀವು ಯಾವ ಪೆಟ್ನ ಟ್ರೈನಿಂಗ್ ಮಾಡ್ತಾರೋ ಅದ್ರ ಸೈಕಾಲಜಿ ಮೇಲೆ ಮಾಡಬೇಕು. ಈಗ ಇನ್ ಕೇಸ್ ನಿಮ್ಗೆ ಸಪೋಸ್ ಇಟ್ಕೊಳ್ಳಿ, ಈಗ ನಾನು ಇಲ್ಲಿ ಬಿಸ್ಕೆಟ್ ಕೊಟ್ಟು ಮಾಡ್ತಾ ಇದ್ದೀನಿ, ಬೇರೆ ನಾಯಿ ನೋಡಿದಾಗ ನೀವು ಬಿಸ್ಕೆಟ್ ಕೊಟ್ಟರು ಬಿಸ್ಕೆಟ್ ಬೇಡ ಅಂದ್ಬಿಟ್ಟು ಆ ನಾಯಿ ಮೇಲೆನೆ ಜಾಸ್ತಿ ಅದಕ್ಕೆ ಅಟ್ರಾಕ್ಷನ್ ಆಗಿರ್ಬೋದು, ಅಗ್ರೆಷನ್ ಆಗಿರ್ಬೋದು ತೋರಿಸಬಹುದು. ಅವಾಗ ನೀವೇನ್ ಮಾಡಬೇಕು, ಸ್ವಲ್ಪ ಹೈ ವ್ಯಾಲ್ಯೂ ಟ್ರೀಟ್ ತಗೋಬೇಕು, ಹೊಟ್ಟೆ ಹಸಿವಲ್ಲಿರುವಾಗ ಕರ್ಕೊಂಡು ಹೋಗ್ಬೇಕು. ಅಕಸ್ಮಾತ್ ಇನ್ನೂ ಮಾತು ಕೇಳ್ತಾ ಅಂದ್ರೆ ಚೆನ್ನಾಗಿ ವಾಕಿಂಗ್ ಮಾಡಿಸಿ ಲಾಸ್ಟ್ ಅಲ್ಲಿ ಆ ಪೆಟ್ನ ತೋರಿಸೋದಕ್ಕೆ. ಅಂದ್ರೆ ಯಾವ್ದು ತುಂಬಾ ಹೈ ವ್ಯಾಲ್ಯೂ ಇರುತ್ತಲ್ಲ, ನಿಮ್ಗೆ ಸಹಿಸ್ಕೊಳಕ್ಕೆ ಆಗ್ತಾರ, ತಡ್ಕೊಳಕ್ಕೆ ಆಗ್ತಾರ ಅಂದ್ರೆ ಚೆನ್ನಾಗಿ ವಾಕ್ ಮಾಡಿಸಿ ಲಾಸ್ಟ್ ಅಲ್ಲಿ ಮನೆಗೆ ಬರುವಾಗ ಅದನ್ನ ನೀವು ಇಂಟ್ರೊಡ್ಯೂಸ್ ಮಾಡ್ಬೇಕು. ಅವಾಗ ಏನಾಗುತ್ತೆ, ನಿಮ್ಗೆ ಆ ಪರ್ಸೆಂಟೇಜ್ ತೀರಾ ಹಿಡಿದೋಗುತ್ತೆ. ಗುಡ್ ಬಾಯ್. ನನಗೆ ಏನು ಅಂದ್ರೆ, ಇವನಿಗೆ ಟ್ರೀಟ್ ಕೊಡುವಾಗ ಇವನ್ ಬರಬಾರ್ದು, ಇವನು ಟ್ರೀಟ್ ಕೊಡುವಾಗ ಅವನು ಬರಬಾರ್ದು, ಯಾರಿಗೆ ಟ್ರೀಟ್ ಕೊಡುವಾಗ ಯಾರು ಬರಬಾರ್ದು. ನಿಧಾನ, ಸ್ಲೋ.
ಸ್ಲೋ. ನಾನು ಇನ್ನೂ ಬಿಟ್ಟಿಲ್ಲ. ಎಸ್, ಗುಡ್ ಬಾಯ್. ಸೊ ಈ ತರ ನೀವು ಅಭ್ಯಾಸ ಮಾಡ್ಕೊಂಡ್ರೆ ಇಲ್ಲಿ ರಾಕೆಟ್ ಸೈನ್ಸ್ ಎಲ್ಲ ಏನೂ ಇಲ್ಲ ಆಯ್ತಾ. ನಿಮಗೆ ನಿಮ್ಮ ಪೆಟ್ಟಲ್ಲಿ ಮನೇಲಿರುವಂತ ಪೆಟ್ನ ಬಿಹೇವ್ ಮಾಡಿಸ್ಬೇಕು ಅಂದ್ರೆ ಎರಡೇ ವಿಷಯ. ಒಂದು, ಅದಕ್ಕೆ ಡ್ರೈವ್, ಯಾವ ಡ್ರೈವ್ ಇದೆ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಆಟ ಆಡುತ್ತಾ, ತುಂಬಾ ಜಾಸ್ತಿ ಊಟ ತಿನ್ನದ ನೋಡ್ಕೊಳ್ಳಿ. ಊಟ ತಿನ್ನೋಂಥ ಪೆಟ್ಸ್ ಇತ್ತಂದ್ರೆ ಬಹಳ ಈಸಿ ನಿಮ್ಗೆ ಟ್ರೈನ್ ಮಾಡೋದು. ಸೊ ಆ ಪೆಟ್ಗೆ ನೀವೇನಂದ್ರೆ ಈಗ ಬಿಸ್ಕೆಟ್ಸ್ ಅಲ್ಲಿ ಮಾಡಿಸ್ತಾ ಇದ್ದೀರಾ, ಸ್ವಲ್ಪ ಹೈ ವ್ಯಾಲ್ಯೂ ಚಿಕನ್ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಫಿಶ್ ಆಗಿರ್ಬೋದು, ಬೇರೆ ಬೇರೆ ರಿವಾರ್ಡ್ಸ್ ಬರ್ತಾ ಹೋಗುತ್ತೆ. ಆ ರಿವಾರ್ಡ್ಸ್ ತಗೊಂಡು ನೀವು ಟ್ರೈನಿಂಗ್ ಮಾಡ್ಕೊಂಡು ಮುಗೀತು. ಇಷ್ಟೇ ಸಿಂಪಲ್. ಬಟ್ ನೀವು ಹೇಳ್ಕೊಡ್ತಾ ಇರೋಂತಕ್ಕಂಥ ವಿಷಯನ ಎಷ್ಟು ಸರಿಯಾಗಿ ಪೆಟ್ಟಿಗೆ ಅರ್ಥ ಮಾಡಿಸ್ತಿದೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ನೀವು ಅರ್ಥ ಮಾಡಿಸೋದ್ರೆ ಏನಾದರೂ ಸೋತೋದ್ರೆ ನಿಮ್ಮ ಪೆಟ್ನ ನೀವು ಟ್ರೈನ್ ಮಾಡೋದ್ರಲ್ಲಿ ಸಕ್ಸೀಡ್ ಆಗಕ್ಕೆ ಸಾಧ್ಯನೇ ಇಲ್ಲ. ಗುಡ್ ಬಾಯ್. ಇಲ್ಲ ಅಂತ ಸಿಟ್ಟು ಹೇಳಿಲ್ಲ, ಏನೂ ಇಲ್ಲ. ಇವ್ನು ಅವಾಗಿಂದ ಕುತ್ಕೊಂಡು ಬಿಹೇವ್ ಮಾಡ್ತಾ ಇರೋದಕ್ಕೆ ಇವನಿಗೆ ಪದೇ ಪದೇ ರಿವಾರ್ಡ್ ಸಿಗ್ತಾ ಇದೆ. ನೀವು ಕೇಳ್ಬೋದು, ಏನು ಲ್ಯಾಬ್ ಮಾತ್ರ ರಿವಾರ್ಡ್ ಮಾಡ್ತಾ ಇದ್ದೀರಾ, ಹಸ್ಕಿ ಯಾಕೆ ರಿವಾರ್ಡ್ ಮಾಡ್ತಾ ಇಲ್ಲ ಅಂತ. ಆಮೇಲೆ ಕಲಿಯೋ ವಿಚಾರದಲ್ಲಿ ಬಂದು ಲ್ಯಾಬು ಎಷ್ಟು ಫಾಸ್ಟಾಗಿ ಕಲಿಯುತ್ತಲ್ಲ, ಅದಕ್ಕಿಂತ 4 ರಿಂದ 5 ಟೈಮ್ ಜಾಸ್ತಿ ಹಸ್ಕಿಗಳಿಗೆ ನೀವು ಸಮಯ ಕೊಡಬೇಕು. 4 ರಿಂದ 5 ಟೈಮ್ ಕಮ್ಮಿ ಸಮಯದಲ್ಲಿ ಕಲಿಸ್ಬೇಕು. ಇವ್ರಿಗೆ 10 ನಿಮಿಷ ಕಲಿಸ್ತಾ ಇದ್ದೀರಾ ಅಂತಂದ್ರೆ, ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಾ ಅಂದ್ರೆ ಇವ್ರಿಗೆ 2 ನಿಮಿಷಕ್ಕೆ ಮುಗಿಸ್ಬೇಕು. ನೀವು ಇವ್ರಿಗೆ 10 ನಿಮಿಷ ಮಾಡಿಸಿ ಇವ್ನು ಕಲಿತಿಲ್ಲ ಅಂತ ನೀವು ಅರ್ಧ ಗಂಟೆ ಟ್ರೈನಿಂಗ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಹಸ್ಕಿಗಳು ಕಲಿಯೋದಿಲ್ಲ. ಕಲಿಯೋ ವಿಚಾರದಲ್ಲಿ ಇವನು ಲ್ಯಾಬ್ರಡಾರ್ ಆಗಿರೋದ್ರಿಂದ ಕಂಪ್ಯಾರಿಟಿವ್ಲಿ ಇವನು ಫಾಸ್ಟ್ ಇದ್ದಾರೆ. ಇನ್ ದ ಸೆನ್ಸ್, ನಿಮಗೆ ಏನು ಇವನ್ ಐಕ್ಯೂ ಲೆವೆಲ್ಗೂ ಅವನ ಐಕ್ಯೂ ಲೆವೆಲ್ ಏನಾದ್ರು ಡಿಫ್ರೆನ್ಶಿಯೇಟ್, ಈಗ ನಾವು ಮಕ್ಕಳನ್ನ ಕಂಪೇರ್ ಮಾಡ್ತೀವಲ್ಲ, ನೋಡಿ ಆ ಮಗು ಎಷ್ಟು ಚೆನ್ನಾಗಿ ಓದ್ತಿದೆ, ನೀನು ಓದ್ತಿಲ್ಲ, ಆ ತರ ಮಾಡ್ತೀವಿ. ಬಟ್ ಹಂಗ್ ಮಾಡಬಾರ್ದು. ಹಸ್ಕಿಗಳ ನೇಚರೇ ಬೇರೆ, ಅವ್ರದ್ದು ಬಂದು ಪರ್ಪಸ್ಸೇ ಬೇರೆ. ಅಂದ್ರೆ ನಾನು ನಿಮ್ಗೆ ಮುಂಚೆನೂ ಹೇಳಿದೀನಿ, ಮತ್ತೆ ಇವಾಗ್ಲೂ ಹೇಳ್ತೀನಿ, ಪ್ರತಿಯೊಂದು ಡಾಗ್ ಬ್ರೀಡ್ಗೂ ಒಂದು ಪರ್ಪಸ್ ಇತ್ತು. ಸುಮ್ನೆ ಯಾವ್ದು ಡಾಗ್ ಬ್ರೀಡ್ ನಾವು ಶುರು ಮಾಡಿಲ್ಲ, ಕೆಲ್ಸಕ್ಕೆ ಅಂತ ಶುರು ಮಾಡಿರೋದು. ಸೊ ಅದರಲ್ಲಿ ಸ್ಲಿಡಿಂಗ್ ಮಾಡ್ತಾ ಇದ್ದಂತ ಅಥವಾ ಎಳಿತಾ ಇದ್ದಂತ, ಸ್ನೋದಲ್ಲಿ ಜಾಸ್ತಿ ಓಡ್ತಾ ಇದ್ದಂತ ಪೆಟ್ ಬಂದು ಹಸ್ಕಿ. ಅದಕ್ಕೆ ನೀವು ರಿಟ್ರೀವರ್ ಮಾಡೋ ಕೆಲಸನ ಅಥವಾ ಲ್ಯಾಬ್ರಡಾರ್ ಮಾಡೋ ಕೆಲಸನ, ಜರ್ಮನ್ ಶೆಪರ್ಡ್ ಮಾಡೋ ಕೆಲಸನ ಅದ್ರ ಕೈಲಿ ಮಾಡ್ಸೋಕ್ ಆಗೋದಿಲ್ಲ. ಅದು ರೆಸ್ಪಾಂಡ್ ಮಾಡಲ್ಲ. ಕಲ್ಸಕ್ ಆಗದೇ ಇಲ್ಲ ಅಂತಲ್ಲ, ಆದ್ರೆ ಅದ್ರ ನೇಚರ್ ಬೇರೆ ಇದೆ. ನಾವು ಸುಮ್ಮನೆ ಫೋರ್ಸ್ಫುಲಿ ಏನೋ ನೀವು ಮಾಡು ಅಂತ ಹೇಳಿದ್ರೆ ಮಾಡುತ್ತೆ ಅಷ್ಟೇ. ಸೊ ಇವತ್ತು ನಾನು ನಿಮ್ಗೆ ಮೇನ್ ಬಹಳ ಇಂಪಾರ್ಟೆಂಟ್, ತುಂಬಾ ಜನ ಪೆಟ್ ಪೇರೆಂಟ್ಸ್ಗೆ ಗೊತ್ತಿಲ್ಲ, ನಾನು ಇವತ್ತು ಹೇಳ್ತಾ ಇದ್ದೀನಿ, ಡೌನ್ ಅನ್ನೋ ಕಮಾಂಡ್ ನ ಕಲ್ಸ್ಕೊಡ್ತಾ ಇದೀನಿ. ಯಾಕೆ ಡೌನ್ ಕಲ್ಸ್ಕೊಡ್ಬೇಕು? ಯಾಕೆ ಕಲ್ಸ್ಕೊಡ್ಬೇಕು ಡೌನ್ ನ? ಏನು ನಾವು ಮಲ್ಕೊಬಿಟ್ರೆ ಏನ್ ಡಿಫ್ರೆನ್ಸ್ ಮಾಡುತ್ತೆ ಅಂತ ಕೇಳಿದ್ರೆ, ಎಸ್, ಡೌನ್ ಅನ್ನೋದು ಸರೆಂಡರಿಂಗ್ ಪೊಸಿಷನ್. ಹಿಂಗ್ ಡೌನ್ ಹೋಗ್ತಾ ಇದೆ ಅಂದ್ರೆ ಅದು ಸರೆಂಡರಿಂಗ್ ಪೊಸಿಷನ್. ಬರೀ ರಿವಾರ್ಡ್ ತೋರಿಸಿ ಅಂದ್ರೆ ಕೈಯಲ್ಲಿ ಮಾಡೋದಲ್ಲ, ಬಾಯಲ್ಲಿ ವರ್ಬಲಿ ಹೇಳಿದ್ರು ಅದು ಡೌನ್ ಪೊಸಿಷನ್ ಹೋಗ್ಬೇಕು. ನೀವು ರಸ್ತೆಗಳಲ್ಲಿ ತುಂಬಾ, ನೀವು ಬೇಕಾದ್ರೆ ಈಗ ನಾನು ಹೇಳಿದ್ಮೇಲೆ ರೀಕಾಲ್ ಮಾಡ್ಕೊಂಡು ನೋಡಿ, ನೀವು ಯಾವ್ದೋ ಟೀ ಶಾಪ್ ಹತ್ರ ಹೋಗ್ತೀರಾ, ಅಲ್ಲೊಂದು ನಾಯಿ ನಿಮ್ ಮುಂದೆ ಹಿಂಗೆ ಕಾಲ್ನ ಮುಂದೆ ಮಾಡ್ಕೊಂಡು ಮಲಗುತ್ತೆ. ಆ ನಾಯಿ 100ಕ್ಕೆ 150% ಕಚ್ಚಲ. ನೀವು ಬೇಕಾದ್ರೆ ನೋಟಿಸ್ ಮಾಡ್ಕೊಂಡು ಪ್ರತಿ ಸಲ ಯಾವ ನಾಯಿ ನಿಮ್ ಮುಂದೆ ಕಾಣಿಸಿದ್ರು ಹೋಗಿ, ಯಾವ ನಾಯಿ ಕಚ್ಚೋ ತರ ತೋರಿಸ್ತಿರುತ್ತೋ, ಗೊರ್ ಮಾಡ್ತಿರುತ್ತೋ, ಆ ನಾಯಿ ಯಾವುದೇ ಕಾರಣಕ್ಕೂ ನಿಮ್ ಮುಂದೆ ಡೌನ್ ಮಾಡೋದೇ ಇಲ್ಲ. ಸೇಮ್ ನಿಮ್ ಮನೇಲಿ ಕೂಡ ಆಗತ್ತೆ. ನೀವು ಯಾವ ಪೆಟ್ಗೆ ಡೌನ್ ನ ಕಲ್ಸ್ಕೊಡ್ತೀರಲ್ಲ, ಆ ಪೆಟ್ಟು ನಿಮಗೆ ಕಚ್ಚಬಾರ್ದು ಅಥವಾ ಆ ಬಿಹೇವಿಯರ್ ತೋರಿಸಬಾರ್ದು ಅಂದ್ರೆ, ಅದು ಮನಸ್ಸಾಕ್ಷಿ ಅಂದ್ರೆ ಮನಸ್ಫೂರ್ತಿಯಾಗಿ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ನಿಮಗೆ ಡೌನ್ ಅನ್ನೋ ಪೊಸಿಷನ್ ನ ತೋರಿಸ್ಬೇಕು. ಐ ಆಮ್ ಸರೆಂಡರ್ ಟು ಯು ಅನ್ನೋ ವಿಷಯನ ಪೆಟ್ಟು ನಿಮ್ಗೆ ತೋರಿಸ್ಬೇಕು. ಅದನ್ನ ತೋರಿಸ್ಬೇಕು ಅಂದ್ರೆ ಅದನ್ನ ಮಾಡ್ಸಕ್ಕೆ ಸ್ವಲ್ಪ, ಈಗ ಹಸ್ಕಿ ಅಂದ್ರೆ ಸ್ವಲ್ಪ ಆರ್ನಮೆಂಟ್, ಅದು ಕಷ್ಟ ಮಾಡ್ಸೋಕೆ. ಲ್ಯಾಬ್ರಡಾರ್ಗೆ ಈಸಿ, ಅವನು ಬೇಗ ನಿಮ್ಗೆ ಸರೆಂಡರ್ ಆಗ್ತಾನೆ. ಆಮೇಲೆ ಇನ್ನೂ ಕೆಲವು ಬ್ರೀಡ್, ಜರ್ಮನ್ ಶೆಪರ್ಡ್ ಆಗಿರ್ಬೋದು, ರಾಟ್ ವೈಲರ್ಸ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ದೊಡ್ಡ ಜಾಯಿಂಟ್ ಬ್ರೀಡ್ಸ್ ಆಗಿರ್ಬೋದು, ಅದನ್ನೆಲ್ಲ ಡೌನ್ ಮಾಡಿಸೋದು ಬಹಳ ಇಂಪಾರ್ಟೆಂಟ್. ನೀವು ನೋಡಿ, ನಾನು ಸ್ವಲ್ಪ ದಿನದಿಂದ ಒಂದು ವಿಡಿಯೋ ನೋಡಿದ್ದೆ, ಒಂದು ಆನೆಗಳ ಗುಂಪು ಬರ್ತಾ ಇರುತ್ತೆ, ಅಲ್ಲಿ ಹುಲಿ ಡೌನ್ ಪೊಸಿಷನ್ ಹೋಗುತ್ತೆ. ನಿಮ್ಗೆ ಡೌನ್ ಪೊಸಿಷನ್ ಅಂದ್ರೆ ಅಷ್ಟು ಸಾಮಾನ್ಯದ ವಿಷಯ ಅಲ್ಲ. ಬಟ್ ಅದನ್ನ ಹೇಳಿದ ನಿಮ್ಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪೆಟ್ ಅದನ್ನು ಒಪ್ಕೊಂಡು ನಿಮ್ಗೆ ತೋರಿಸ್ಬೇಕು. ತೋರಿಸಿಲ್ಲ ಸುಮ್ಮನೆ ಯಾಕೋ ಬೈಲಿ ತೋರಿಸಿಲ್ಲ ಅಂದ್ರೆ ಕಷ್ಟ ಆಗ್ಬಿಡುತ್ತೆ. ಸ್ಟ್ಯಾಂಡ್ ಅಂದ್ರೆ ನಾಯಿ ಗೊತ್ತಿಲ್ಲ ಅಂದ್ರೆ ನಿಮ್ ಪೆಟ್ಟು ಗೊತ್ತಿಲ್ಲ. ಸ್ಟ್ಯಾಂಡ್ ಅಂದ್ರೆ ಡೌನ್ ಅಂದ್ರೇನು ಗೊತ್ತಿಲ್ಲ. ಮಾಡಿಸ್ತಾ ಇರೋಂತ ಆಕ್ಷನ್ ನ ವರ್ಬಲ್ಸ್ ಜೊತೆಲಿ ಅಸೋಸಿಯೇಟ್ ಮಾಡಿಸ್ತಾ ಇದೀವಿ ಅಷ್ಟೇ. ಆದ್ರೆ ನಿಮ್ಗೆ ಆ ಪೆಟ್ಟದ ಬಿಹೇವಿಯರ್ ನ ಫುಲ್ ಬ್ಯಾಕ್ ಮಾಡೋದಕ್ಕೆ ಇದು ಸರಿಯಾದ ಟೈಮು ಮತ್ತೆ ಸರಿಯಾದ ಏಜ್ ಅಂತ ನಾನು ಹೇಳ್ತೀನಿ. ಸೊ ಡೌನ್ ಪೊಸಿಷನ್ ಇಷ್ಟು ಇಂಪಾರ್ಟೆನ್ಸ್ ಇದೆ ಡೌನ್ ಪೊಸಿಷನ್ಗೆ. ಸೊ ಡೌನ್ ನ ನೀವು ಸರಿಯಾಗಿ ಕಲ್ಸ್ಕೊಡ್ಬೇಕಾಗಿರೋದು ಎಲ್ಲಾ ಪೇರೆಂಟ್ಸ್ಗೂ ಕರ್ತವ್ಯ.
ಸೊ ಈಗ ಒಂದು ವಿಷಯ ಹೇಳ್ತೀನಿ ನೋಡಿ ನಿಮಗೆ. ಇವನು ನಾನು ಅವಾಗಿಂದ ಕೂತೇ ಇದ್ದಾನೆ, ನನ್ನ ಮುಂದೆ ಬರ್ತಾನೆ ಕೂತ್ಕೋತಾನೆ, ನಮ್ಮ ಮುಂದೆ ಬರ್ತಾನೆ ಕೂತ್ಕೋತಾನೆ. ಬಟ್ ಅವನು ಯಾವಾಗ ಕುಯ್ ಕುಯ್ ಮಾಡಕ್ ಶುರು ಮಾಡಿದ ನಾನು ಅವಾಗ ಅವನ್ನ ನೋಡಿದೆ. ಇದರಲ್ಲಿ ಎರಡು ತರ ನೀವು ಅರ್ಥ ಮಾಡ್ಕೊಳ್ಳಿ. ಒಂದು, ಅವನ್ನ ನಾನು ನೋಡಿದ ತಕ್ಷಣ ಅವ್ನಿಗೆ ಅರ್ಥ ಆಯ್ತು, ನಾನೇನೋ ಹೇಳಕ್ ಟ್ರೈ ಮಾಡಿದ್ದೇನೆ, ಅವರು ಅದನ್ನ ಕೇಳಿಸ್ಕೊತಿರ ಅಂತ ಅರ್ಥ ಆಯ್ತು. ಎರಡನೇ ವಿಷಯ ಏನು ಅಂದ್ರೆ, ನಾನು ಅಷ್ಟೊತ್ತಿಗೆ ಅವ್ನು ಕೂತಿರೋದನ್ನ ಅಕ್ನಾಲೇಜ್ ಮಾಡ್ದೇನೆ, ಯಾವಾಗ ಅವ್ನು ಕುಯ್ ಕುಯ್ ಮಾಡ್ದ ಅವಾಗ ಅಕ್ನಾಲೇಜ್ ಮಾಡಿದಿರಿ. ಅವ್ನಿಗೆ ಈ ತರನು ಅರ್ಥ ಆಗ್ಬೋದು, ನಾನು ಬೊಗಳಿದ್ರೆ ಅಥವಾ ಕುಯ್ ಕುಯ್ ಮಾಡಿದ್ರೆ ನನ್ನನ್ನ ಇವರು ನೋಡ್ತಾರೆ, ನನ್ನ ಬಗ್ಗೆ ಗಮನ ಸಿಗುತ್ತೆ, ನನಗೆ ಅಟೆನ್ಷನ್ ಸಿಗುತ್ತೆ ಅನ್ನೋ ತರನು ಕಲ್ತ್ಕೋಬಹುದು. ಸೊ ಎರಡು ಡಿಫ್ರೆನ್ಶಿಯೇಟ್ ನ ನಿಮ್ ಪೆಟ್ ಯಾವುದು ಮತ್ತೆ ಯಾವ್ದು ಯಾವ ತರ ನೀವು ಅದನ್ನ ಅಡ್ರೆಸ್ ಮಾಡ್ತಾ ಇದೀರಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಆಮೇಲೆ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಾ ಇದೀರಿ, ಯಾವ ಪೆಟ್ ಬ್ರೀಡ್ಗೆ ಎಷ್ಟು ಊಟ ಕೊಡಬೇಕು, ಎಷ್ಟು ಟೈಮ್ ಊಟ ಕೊಡಬೇಕು, ಯಾವ ಮೆಡಿಸಿನ್ ಕೊಡಬೇಕು ಅಂತ. ದಯವಿಟ್ಟು ಕ್ಷಮಿಸಿ, ನಾನು ಅದನ್ನೆಲ್ಲ ಹೇಳಂಗಿಲ್ಲ. ನಾನು ಯಾವುದೋ ಮೆಡಿಸನ್ ಹೇಳಿರ್ತೀನಿ, ಅದಕ್ಕೆ ಸಮ್ ಕ್ವಾಂಟಿಟಿ ಇರುತ್ತೆ, ಎಷ್ಟು ಕೊಡಬೇಕು ಅಂತ. ಸೊ ನಾನೇನೋ ಹೇಳಿ ನೀವು ಯಾವುದೋ ಮೆಡಿಸಿನ್ ಯಾವುದೋ ಪೆಟ್ಟು ಕೊಟ್ಟು ಬೇರೆ ಏನಾದರೂ ಅಲ್ಲಿ ಸಮಸ್ಯೆ ಇದ್ದು ನೀವು ನನಗೆ ಹೇಳುವಾಗ ಬೇರೆ ಥರ ಹೇಳಿ, ನನಗೆ ಗೊತ್ತಿಲ್ಲದೆ ಅದನ್ನ ಹೇಳಿ ಮತ್ತೆ ಏನಾದರೂ ಸಮಸ್ಯೆ ಆದರೆ ಅದು ಕಂಪ್ಲೀಟ್ ಹೊಣೆಗಾರ ನಾನೇ ಆಗಿರ್ತೀನಿ. ದಯವಿಟ್ಟು ಮೆಡಿಸಿನ್ ಸಂಬಂಧ ನೋ. So come here, sit. Yes, good boy. Yes, good boy. ಸೊ ಅದಕ್ಕೆ ನೇರ ಹೊಣೆಗಾರ ನಾನೇ ಆಗ್ಬಿಡ್ತೀನಿ. ಸೊ ಹಂಗಾಗಿ ದಯವಿಟ್ಟು ನಿಮ್ಗೆ ಏನಾದರೂ ಪರ್ಸನಲ್ ಆಗಿ ಕೇಳಬೇಕು ಅನ್ನೋಂಗಿದ್ರೆ ನನ್ನ ನಂಬರ್ನ ಯಾವಾಗಲೂ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಒಂದ್ಸಲ ತಗೊಂಡು ನಿಮ್ಗೆ ಬೇಕು, ತುಂಬಾ ಅವಶ್ಯಕತೆ ಇದೆ ಅಂದ್ರೆ ಬಿಹೇವಿಯರ್ ಸಂಬಂಧಪಟ್ಟಂಗೆ ಕೇಳಿ, ಇಲ್ಲ ಬೇರೆ ಟ್ರೈನಿಂಗ್ ಸಂಬಂಧಪಟ್ಟಂಗೆ ಕೇಳಿ, ಸೈಕಾಲಜಿ ಸಂಬಂಧಪಟ್ಟಂಗೆ ಕೇಳಿ, ನಾನು ನಿಮ್ಗೆ ಬೇಕಾದ್ರೆ ಉತ್ತರ ಕೊಡ್ತೀನಿ. ನೀವು ನೇರವಾಗಿ ಫುಡ್ಗೆ ಮತ್ತೆ ಮೆಡಿಸಿನ್ಗೆ ಸಂಬಂಧಪಟ್ಟಂಗೆ ಕೇಳಿದ್ರೆ ನಾನು ಹೇಳಕ್ ಬರಲ್ಲ. ನಾನು ಆಮೇಲೆ ಏನಾದರೂ ಬೇರೆ ತರ ಅಂದ್ರೆ ನೀವು ಹೇಳುವಾಗ ನಾನು ಅದನ್ನ ಬೇರೆ ತರ ಕೇಳಿಸ್ಕೊಂಡು, ನನಗಂತೂ ಅಷ್ಟೊಂದು ನಾನೇನು ವೆಟನರಿ ಇದನ್ನ ಮಾಡಿಲ್ಲ, ಅಂದ್ರೆ ಅಷ್ಟು ಓದಿಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತಾಗಲ್ಲ. ಸುಮ್ಮನೆ ನೀವೇನೋ ಕೇಳಿ ನಾನೇನೋ ಹೇಳಿ ಅದೆಲ್ಲ ತಪ್ಪಾಗೋದು ಬೇಡ. ಸೊ ಹಂಗಾಗಿ ನನಗೇನಾದ್ರೂ ಗಮನದಲ್ಲಿತ್ತು ಅಂದ್ರೆ ನೀವು ಫೋನ್ ಮಾಡಿದಾಗ ಬೇಕಾದ್ರೆ ನಾನು ಹೇಳ್ತೀನಿ. ವಿಡಿಯೋದಲ್ಲೆಲ್ಲ ಡೈರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳುವಾಗ ಏನಾಗುತ್ತೆ ಅಂದ್ರೆ ಎಲ್ಲರೂ ನೋಡ್ತಿರ್ತಾರೆ, ನಾನಿಲ್ಲಿ ನಿಮ್ದು ನಮ್ದು ಬೇರೆ ಕನ್ವರ್ಸೇಷನ್ ಇರುತ್ತೆ, ಆದ್ರೆ ಅಲ್ಲಿ ಅವ್ರು ಬೇರೆ ಸೆನಾರಿಯೋ ಇರುತ್ತೆ. ಅವ್ರು ಅವಾಗ ಕೊಟ್ಟರೆ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ತುಂಬಾ ತೊಂದರೆ ಆಗ್ಬಿಡುತ್ತೆ. ದಯವಿಟ್ಟು ನನ್ನನ್ನ ಮೆಡಿಸಿನ್ ಸಂಬಂಧಪಟ್ಟಂಗೆ ಅಥವಾ ಬೇರೆ ಇನ್ನೇನೋ ಸಂಬಂಧಪಟ್ಟಂಗೆ, ಮೆಡಿಕಲ್ ಸಂಬಂಧಪಟ್ಟಂಗೆ ಏನೂ ಕೇಳ್ಬಿಡಿ. ದಯವಿಟ್ಟು ಬಿಹೇವಿಯರ್ ಸಂಬಂಧಪಟ್ಟಂಗೆ ಕೇಳಿಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ, ಟ್ರೈನಿಂಗ್ ಸಂಬಂಧಪಟ್ಟಂಗೆ ಕೇಳಿಬೇಕಾದ್ರೆ ನಾನು ನಿಮ್ಗೆ ಹೇಳ್ತೀನಿ. ಎಸ್. ಸೊ ಡೌನ್ ಪೊಸಿಷನ್ ನೀವು ಕಲಿಸ್ಕೊಡ್ಬೇಕಾದ್ರೆ ನಿಮ್ಗೆ ಇನ್ನೊಂದು ಗಮನದಲ್ಲಿರ್ಬೇಕಾರೋ ವಿಷಯ, ನೀವು ಯಾವತ್ತೂ ಒಂದು ಕಮಾಂಡ್ ನ ಹೇಳ್ಕೊಡ್ತಾ ಇದೀರ ಅಂದ್ರೆ, ಒಂದು ಬಿಹೇವಿಯರ್ ಹೇಳ್ತಾ ಇದೀರ ಅಂದ್ರೆ ಒಂದು ಪ್ಲಸ್ ಮೈನಸ್ ಅಥವಾ ಜೋಡಿ ಕಮಾಂಡ್ಸ್ ನ ಕಲಿಸೋದು ಬಹಳ ಇಂಪಾರ್ಟೆಂಟ್. ಕನ್ನಡದಲ್ಲೇ ಕರೆಕ್ಟ್ ಆಗಿದೆ. ಜೋಡಿ ಕಮಾಂಡ್ ಅಂದ್ರೆ ಸಿಟ್ ಗೆ ಸ್ಟ್ಯಾಂಡು, ಇಲ್ಲ ಡೌನ್ ಗೆ ಸ್ಟ್ಯಾಂಡು, ರೆಸ್ಟ್ ಗೆ ಸ್ಲೀಪು, ಈ ತರ ಕಮಾಂಡ್ ಜೋಡಿ ಕಮಾಂಡ್ ನ ಕಲ್ಸ್ಕೊಟ್ಟಾಗ ಪೆಟ್ಗೆ ಅರ್ಥ ಜೋಡಿ ಕಲಿಸ್ತಾ ಹೋಗ್ಬೇಕು. ಅವಾಗ ಅದಕ್ಕೆ ನೀಟಾಗಿ ಜಡ್ಜ್ ಮಾಡಕ್ಕೆ ಮತ್ತೆ ಅನಲೈಸ್ ಮಾಡಕ್ಕೆ ಈಸಿ ಆಗುತ್ತೆ. ಸೊ ಟ್ರೀಟ್ ನ ತಗೊಳ್ಳಿ. ಸಿಟ್. ನಾವು ಸಿಟ್. ಎಸ್. ರಿವಾರ್ಡ್ ನ ತಗೊಳ್ಳಿ. ರಿವಾರ್ಡ್ ತಗೊಂಡು ಮೂತಿ ಟಚ್ ಮಾಡ್ಕೊಳ್ಳಿ. ಜಸ್ಟ್ 90 ಡಿಗ್ರಿ ಕೆಳ ಹೋಗ್ಬೇಕು. ಕೆಳ ಹೋಗಿ ಎಸ್, ಸರಿಯಾದ ಡೌನ್ ಪೊಸಿಷನ್ ಅಂದ್ರೆ 4 ಕಾಲು ಸೀದಾ ಇರಬೇಕು. 4 ಕಾಲು ಸೀದಾ ಇರಬೇಕು. ಈಗ ನೋಡಿ, ಸೆಟ್. ಎಸ್. ಡೌನ್. ನೋಡಿ, ಹಿಂಗ್ ಸೈಡ್ಗೆ ಮಲ್ಕೊಂಡ್ಬಿಟ್ಟ ಅಂದ್ರೆ ಅದ್ರ ರೆಸ್ಟ್ ಪೊಸಿಷನ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಡೌನ್ ಆಗೋದಿಲ್ಲ. ಸೊ ಹಂಗಾಗಿ ಡೌನ್ಗೆ 4 ಕಾಲು ಸೀದಾ ಇರಬೇಕು. ರೈಟ್. ಸೆಟ್. ಡೌನ್. ಅರ್ಧ ಟ್ರೀಟ್ ನ ಕೊಡ್ತಾ ಇದ್ದೀನಿ. ರೈಟ್. ಸ್ಟ್ಯಾಂಡ್. ಜಸ್ಟ್ ಏನು ಅಂದ್ರೆ ನೀವು ಏನ್ ಡೌನ್ ಮಾಡ್ಸಿರ್ತೀರ ಅದರಿಂದ ಒಂದು 3 ಇಂಚು ಟ್ರೀಟ್ ನ ಮುಂದೆ ಇಟ್ಕೊಂಡ್ರೆ ಆಬ್ವಿಯಸ್ಲಿ ಪೆಟ್ ಸ್ಟ್ಯಾಂಡ್ ಪೊಸಿಷನ್ ಹೋಗುತ್ತೆ. ನಾನು ತೋರಿಸ್ತೀನಿ ನೋಡಿ. ಡೌನ್ ಆಯ್ತಾ. ಇನ್ನೊಂದು ಟ್ರೀಟ್ ತಗೊಂಡಿದ್ದೀನಿ. ಸ್ಟ್ಯಾಂಡ್. ಎಸ್. ನೀವು ಯಾವುದೇ ಕಾರಣಕ್ಕೂ ಕೈನ ಮೂವ್ಮೆಂಟ್ ಮಾಡಬಾರ್ದು. ನಿಮ್ಗೆ ಯೂಶುವಲ್ ಆಗಿ ಏನ್ ಪ್ರಾಬ್ಲಮ್ ಆಗುತ್ತೆ ಅಂದ್ರೆ, ಚಿಕ್ಕ ಮರಿಗಳನ್ನ ನೀವು ಟ್ರೈ ಮಾಡ್ಬೇಕಾದ್ರೆ ಕಚ್ಚಕ್ ಟ್ರೈ ಮಾಡ್ತಿರುತ್ತೆ. ನಾನು ನಿಮ್ಗೆ ಮುಂಚೆನೆ ಹೇಳಿದೀನಿ, ನಿಮ್ಗೆ ಏನಾದ್ರು ಇನ್ ಕೇಸ್ ಆ ತರ ಸಮಸ್ಯೆ ಇತ್ತು ಅಂದ್ರೆ ನೀವು ಅವರಿಗೆ ಅಲ್ವಾ ನಿಮ್ ಕೈಗೆ ಹ್ಯಾಂಡ್ ಗ್ಲೌಸ್ ಅಂದ್ರೆ ವೆಲ್ಡಿಂಗ್ ಮಾಡೋಂಥ ಹ್ಯಾಂಡ್ ಗ್ಲೌಸ್ ಹಾಕೊಳ್ಳಿ. ಅವಾಗ ನಿಮ್ಗೆ ಕಚ್ಚೋ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ. ಗುಡ್ ಬಾಯ್. ಡೌನ್. ಎಸ್. ಆಯ್ತಾ. ಇನ್ನೊಂದು ಟ್ರೀಟ್ ತಗೊಂಡಿದ್ದೀನಿ. ಒಂದು 4 ಸ್ಟ್ಯಾಂಡ್. ಸ್ಟ್ಯಾಂಡ್ ಅಂದ್ರೆ ನಾಯಿ ಗೊತ್ತಿಲ್ಲ ಅಂದ್ರೆ ನಿಮ್ ಪೆಟ್ಟು ಗೊತ್ತಿಲ್ಲ ಸ್ಟ್ಯಾಂಡ್ ಅಂದ್ರೆ. ಡೌನ್ ಅಂದ್ರೇನು ಗೊತ್ತಿಲ್ಲ. ಮಾಡಿಸ್ತಾ ಇರೋಂಥ ಆಕ್ಷನ್ ನ
ವರ್ಬಲ್ ಜೊತೆಲಿ ಅಸೋಸಿಯೇಟ್ ಮಾಡಿಸ್ತಾ ಇದೀವಿ ಅಷ್ಟೇ. ಸೆಟ್ ಅಂದ್ರೆ ಇವಾಗ ಹೆಂಗ್ ಕುತ್ಕೋತೋ ಡೌನ್ ಅಂದ್ರು ಹಂಗೆ ಹೋಗ್ಬೇಕು. ನೀವೇ ಕೇಳ್ಬೋದು ಸೆಟ್ ಅನ್ನೋದು ಗೊತ್ತಾ ಅಂದ್ರೆ, ನೀವು ಮಾಡಿಸಿ ಆ ಆಕ್ಷನ್ ನ ವರ್ಬಲ್ ಜೊತೆಲಿ ಅಸೋಸಿಯೇಟ್ ಮಾಡಿದಿರಾ ಅಂದ್ರೆ ನೀನ್ ಈಗ ಮಾಡಿರೋಂತ ಕೆಲಸನ ಅಥವಾ ನೀನ್ ಈಗ ಮಾಡಿರೋಂತ ಆಕ್ಷನ್ ನ ನಾವು ಹಿಂಗ್ ಅಂತ ಕರಿತೀವಿ. ಸೊ ನಾವು ಈ ಪದನ ಉಪಯೋಗಿಸಿದಾಗ ನೀನ್ ಹಿಂಗ್ ಮಾಡ್ಬೇಕು. ಅಲ್ಲಿ ಪೆಟ್ಟಿಗೆ ನೀವು ಅರ್ಥ ಮಾಡ್ಕೊಳ್ಳಿ, ಸಿಕ್ಕಾಪಟ್ಟೆ ಸೈಕಾಲಜಿ ಕೆಲಸ ಮಾಡ್ತಿರುತ್ತೆ. ಈಗ ಸಿಟ್ ಅಂದಿದ ತಕ್ಷಣ ನಾವು ಕುತ್ಕೊಳ್ಳೇಬೇಕು ಅಂತ ಪೆಟ್ಟಿಗೆ ಹೆಂಗ್ ಗೊತ್ತಾಗುತ್ತೋ, ಡೌನ್ ಅಂದಿದ ತಕ್ಷಣ ಡೌನ್ ಹೋಗ್ಬೇಕಾಗಿರೋದು ಹಂಗೇನೆ. ನಾನು ನಿಮಗೆ ಇವತ್ತು ಬಿಡಲ್ಲ, ಬರೀ ವರ್ಬಲ್ ಅಲ್ಲಿ ಡೌನ್ ಅಂತ ಹೇಳಿದ್ರು ಆ ಪೆಟ್ಟು ಡೌನ್ ನ ಮಾಡ್ಬೇಕು, 3 ಜನ ಮಾಡ್ಬೇಕು, ಅಥವಾ 3ರಲ್ಲಿ ಯಾರಾದ್ರೂ ಡೌನ್ ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಡೌನ್ ಪೊಸಿಷನ್ ಹೋಗ್ಬೇಕು, ಅಲ್ಲಿವರೆಗೂ ಬಿಡಲ್ಲ. ಹೆಂಗ್ ಮಾಡಿಸ್ಬೇಕು, ಈ ತರ ಮಾಡಿಸಿದ್ರೆ ಡೌನ್ ಕೆಲಸ ಮಾಡೋದು. ನಿಮ್ಗೆ ಸುಮ್ಮನೆ ಕೈ ತಗೊಂಡೋಗ್ಬಿಟ್ಟು ಡೌನ್ ಮಾಡಿಸ್ಬಿಟ್ಟು ನಾನು ಡೌನ್ ಹೇಳಿದೆ ಮಾಡ್ತೀನಿ ಅಂದ್ರೆ ಯಾವುದೇ ಕಾರಣಕ್ಕೂ ಆ ಪೆಟ್ ಬಿಹೇವಿಯರ್ ಅಲ್ಲಿ ಏನು ಬದಲಾವಣೆ ಇರಲ್ಲ. ಬದಲಾವಣೆ ಬೇಕು ಅಂತಂದ್ರೆ ನೀವು ಈ ತರನೇ ಮಾಡಿಸ್ಬೇಕು. ಸೊ ಆಮೇಲೆ ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದ್ರೆ, ಯೂಶುವಲ್ ಆಗಿ ನನಗೆ ಬರೋಂಥದ್ದು ಪ್ರಾಕ್ಟೀಸ್ ಸೆಷನ್ ಎಷ್ಟೊತ್ತು ಇರಬೇಕು. ಎಲ್ಲಾ ಪೆಟ್ಗೂ ನಾನು ನಿಮ್ಗೆ ಮುಂಚೆನೆ ಹೇಳ್ದಂಗೆ ಬ್ರೀಡ್ ಮೇಲೆ ಡಿಫ್ರೆನ್ಸ್ ಆಗ್ತಾ ಇರುತ್ತೆ. ಅಂದ್ರೆ ನಿಮ್ಗೆ ಬ್ರೀಡ್ ಯಾವುದು ಅದ್ರ ಮೇಲೆ ಆ ಡ್ರೈವ್ ಅನ್ನೋದು ಹೆಚ್ಚು ಕಮ್ಮಿ ಆಗುತ್ತೆ. ಏಜ್ ಬಹಳ ಮ್ಯಾಟ್ರಸ್. ನಿಮ್ಗೆ 3 ತಿಂಗಳು 3.5 ತಿಂಗಳಿಂದ 7 ತಿಂಗಳು ಪಪ್ಪಿವರೆಗೂ ಅಂದ್ರೆ ಈ ವಯಸ್ಸುವರೆಗೂ ಆರಾಮಾಗಿ ಕಲಿಸ್ಬೋದು. ನನ್ನ ಕೇಳೋದಾದ್ರೆ ನೀವು ಏನು ಕಲಿಸ್ಬೇಕು ಅನ್ಕೊಂಡಿದಿರೋ ಯಾವುದೇ ಕಾರಣಕ್ಕೂ 10 ನಿಮಿಷದ ಮೇಲೆ ಕಲ್ಸ್ಕೊಡ್ಬಾರ್ದು. 10 ನಿಮಿಷದ ಮೇಲೆ ಕಲಿಸ್ಬಾರ್ದು. 10 ನಿಮಿಷದ ಮೇಲೆ ಕಲ್ಸಿದ್ರೆ ಏನಾದ್ರೆ ನಾಯಿ ಅಂದ್ರೆ ನಿಮ್ ಪೆಟ್ಟಿಗೆ ಒಂದ್ಸಲ ಬೋರ್ ಆದ್ರೆ ಮತ್ತೆ ಅದನ್ನ ಕಲಿಯೋದ್ರ ಬಗ್ಗೆ ಆಸಕ್ತಿ ಹೊಟ್ಟೋಗುತ್ತೆ. ಎಷ್ಟು ಅವರ್ಗ್ ಒಂದ್ಸಲ 10 ನಿಮಿಷ ಕಲಿಸ್ಬೇಕು ಅಂತ ಕೇಳಿದ್ರೆ, ಪ್ರತಿ 4 ಗಂಟೆಗೆ ಒಂದ್ಸಲ ಒಂದು ಡ್ರೈವ್ದು ಸೈಕಲ್ ಇರುತ್ತೆ. ಅಂದ್ರೆ ಒಂದು ನಿದ್ದೆ, ಒಂದು ಊಟ, ಒಂದು ಝೂಮಿಸು ಅಥವಾ ಒಂದು ಉಚ್ಚೆ, ಒಂದು ಕಕ್ಕ ಅಂತ ಇಟ್ಕೊಂಡ್ರೆ, ಇದನ್ನ ಒಂದ್ ಸೈಕಲ್ ಅಂತ ಇಟ್ಕೊಂಡ್ರೆ ಇದನ್ನೇ ಒಂದು 10 ನಿಮಿಷ ಅದಕ್ಕೆ ಕಲಿಯುವಂತ ಕೆಪಾಸಿಟಿ ಅಥವಾ ಕಲಿಯುವಂತ ಸರಿಯಾಗಿರುವಂತ ಸಮಯ ಇರುತ್ತೆ. ಆ ಸಮಯದಲ್ಲಿ ನೀವು ಕಲಿಸ್ಕೊಡ್ಬೇಕಾಗಿರೋದು ಬಹಳ ಇಂಪಾರ್ಟೆಂಟ್. ಆ ಸಮಯ 10 ನಿಮಿಷ ಕಲಿಸ್ತಾ ಬನ್ನಿ. 4 ಅವರ್ 10 ನಿಮಿಷ ಪ್ರಾಕ್ಟೀಸ್ ಮಾಡಿಸಿ. ಗುಡ್ ಬಾಯ್. ನೋ ಎಸ್ 4 ಅವರ್ ಒಂದ್ಸಲ 10 ನಿಮಿಷ ಕಲಿಸ್ತಾ ಬನ್ನಿ. ನಿಮ್ಮ ಪೆಟ್ಟು ಆಲ್ಮೋಸ್ಟ್ 1 ವಾರದಲ್ಲಿ ನೀವೇ ನನಗೆ ಮೆಸೇಜ್ ಮಾಡಿ ಹೇಳ್ತೀರಾ ತುಂಬಾ ಚೆನ್ನಾಗಿ ಪಿಕಪ್ ಆಗಿದೆ ಅಂತ. ನನಗೆ ಗೊತ್ತಿಲ್ಲ ನೀವು ಪೇರೆಂಟ್ಸ್ ಯಾವ ತರ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀರಾ ಅಂತ. ಇದು ಎಪಿಸೋಡ್ 4 ಆಗಿರುತ್ತೆ. ನಾನು ಈ ಎಪಿಸೋಡ್ ನ ಮುಗಿಸೋಷ್ಟರಲ್ಲಿ ನಿಮ್ ಪೆಟ್ಟು ನಿಮ್ಗೆ ತುಂಬಾ ಚೆನ್ನಾಗಿ ಬಿಹೇವ್ ಮಾಡ್ತಿರ್ಬೇಕು ಅನ್ನೋದು ನನ್ನ ಒಂದು ಭಾವನೆ. ಆಮೇಲೆ ಆಲ್ಮೋಸ್ಟ್ 12,000 14,000 ಜನ ನೋಡಿದ್ದಾರೆ ಫಸ್ಟ್ ಎಪಿಸೋಡ್ ನ. ಬಹಳ ಖುಷಿ ಆಯ್ತು ನನಗೆ. ಅಷ್ಟು ಜನ ಅಂದ್ರೆ ನಾನು ಅನ್ಕೊಂಡಿದ್ದೆ ತುಂಬಾ ಜನ ನೋಡಲ್ಲ, ಇದು ಎಜುಕೇಶನ್ ಪರ್ಪಸ್ ಅಥವಾ ಇನ್ಫಾರ್ಮೇಶನ್ ಬೇಸ್ ಆಗಿರೋದ್ರಿಂದ ಅದರಲ್ಲೂ ಬರೀ ಪೆಟ್ ಪೇರೆಂಟ್ಸ್ ಅಂದ್ರೆ ಡಾಗ್ ಪೇರೆಂಟ್ಸ್ ಮಾತ್ರ ನೋಡ್ತಾರೆ. ಅದರಲ್ಲೂ ಕಲಿಯೋ ಆಸಕ್ತಿ ಇರೋಂಥ ನೋಡ್ತಾರೆ, ಎಲ್ಲರೂ ನೋಡಲ್ಲ. ತುಂಬಾ ಕಮ್ಮಿ ಹೋಗುತ್ತೆ ಅಂತ ಅನ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ, ತುಂಬಾ ಜನ ತುಂಬಾ ಚೆನ್ನಾಗಿ ನೋಡಿದ್ದಾರೆ ಆ ವಿಡಿಯೋನ. ನನಗೆ ಆ ವಿಡಿಯೋ ಅಂದ್ರೆ ವ್ಯೂಸ್ ಲೆಕ್ಕಾಚಾರ ಆದ್ಮೇಲೆ ಅನ್ಕೊಂಡೆ ಇಲ್ಲ ಜನ ನೋಡಕ್ಕೆ ಕಾಯ್ತಾ ಇದ್ದಾರೆ, ಮತ್ತೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ ನಾನು ಕೊಡಬೇಕು ಅಂತ ನನಗೆ ಅನ್ನಿಸ್ತು. ಸೊ ಹಂಗಾಗಿ ನಿಮ್ಗೆ ಎಲ್ಲಾ ಎಪಿಸೋಡ್ನು ಕಂಪ್ಲೀಟ್ ಮಾಡ್ತೀನಿ. ನಾನು ಶುರು ಮಾಡಿದ್ದು ಚಿಂಟು ಜೊತೆಲಿ. ಚಿಂಟು ಇವಾಗ ಅವ್ರ ಮನೆಗೆ ಹೋಗಿದೆ ನಾನು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡು. ಬಟ್ ಅನ್ಫಾರ್ಚುನೇಟ್ಲಿ ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ. ನನಗೇನು ಅಂದ್ರೆ ಡಿಫ್ರೆಂಟ್ ಎಂಪವರ್ಮೆಂಟ್ಸ್ ಪೆಟ್ಸ್ ಯಾವ ತರ ಎಲ್ಲ ಬಿಹೇವ್ ಮಾಡ್ತವೆ ನನಗೆ ಗೊತ್ತಿಲ್ಲ. ನಿಮ್ಗೆ ಇಷ್ಟು ಪೆಟ್ಸ್ ಅಲ್ಲಿ ಯಾವ ಪೆಟ್ದು ಬಿಹೇವಿಯರ್ ನಿಮ್ಮ ಪೆಟ್ಗೆ ಹೊಂದ್ಕೊಳ್ಳುತ್ತೆ ಅಂತ. ಸೊ ನಿಮ್ಗೆ ನೋಡ್ತಾ ಇರ್ಬೇಕಾದ್ರೆ ಗೊತ್ತಾಗುತ್ತೆ, ಈ ಪೆಟ್ ಬಿಹೇವಿಯರ್ ನಮ್ಮ ಪೆಟ್ಗೆ ಹೊಂದ್ಕೊಳ್ಳುತ್ತೆ ಅಂತ. ಅಲ್ಲಿ ನಿಮ್ಗೆ ಈಸಿ ಆಗುತ್ತೆ ಅನ್ನೋದು ನನ್ನ ಉದ್ದೇಶ. ಸೊ ಹಂಗಾಗಿ ಮಾಡ್ತಾ ಇದ್ದೀನಿ. ಒಂದು ಪ್ರಾಣಿನ ಅಂದ್ರೆ ಒಂದು ನಾಯಿನ ಸಾಕುವಂತ ಸೌಭಾಗ್ಯ ನಿಮ್ಗೆ ಸಿಕ್ಕಿದೆ. ಯಾವುದೋ ಒಂದು ಇದರಲ್ಲಿ ವ್ಲಾಗಲ್ಲಿ ನೋಡಿದೆ ಇವಾಗ ಆ ಪದನ. ಬಹಳ ಖುಷಿ ಆಯ್ತು ನನಗೆ. ಸೌಭಾಗ್ಯ ಸಿಕ್ಕಿದೆ. ಆ ಸೌಭಾಗ್ಯ ಸಿಕ್ಕಿರೋದ್ರಲ್ಲಿ ನಾವು ನಿಮ್ಗೊಂದು ಸ್ವಲ್ಪ ಒಂದು ಚೂರಾದ್ರೂ ನಿಮಗೆ ಸಹಾಯ ಆಗ್ಬೇಕು ನನ್ನ ಮಾತುಗಳಿಂದ ಅಥವಾ ನನ್ನ ವಿಡಿಯೋಗಳಿಂದ ಅಂತ ಭಾವಿಸ್ತೀನಿ. ಎಸ್. ಆಮೇಲೆ ನೀವು ಸ್ಕಿಪ್ ಮಾಡ್ಕೊಂಡು ಓಡಿಸ್ಕೊಂಡು ನೋಡೋಂಥ ನಮ್ಮ ಚಾನಲ್ ಅಲ್ಲಿ ಅಥವಾ ನಮ್ಮ ವಿಡಿಯೋದಲ್ಲಿ ಏನೂ ಇರಲ್ಲ. ಮಿಕ್ಕಂತೆ ನೀವು ಯಾವ ಇನ್ಫಾರ್ಮೇಶನ್ ಸ್ಕಿಪ್ ಮಾಡಿದ್ರೆ ಮತ್ತೆ ನಿಮಗೆ ಅದರಿಂದ ಕೆಲಸ ಔಟ್ಪುಟ್ ಬರೋದು ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ. ಸೊ ಹಂಗಾಗಿ ವಿಡಿಯೋನ ಕೊನೆ ತನಕ ಕಂಪ್ಲೀಟ್ ಆಗಿ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ ನಾನು ಏನು ಹೇಳ್ಕೊಡಕ್ಕೆ ಹೊರಟಿದ್ದೀನಿ ಮತ್ತೆ ಅದು ನಿಮ್ಮ ಪೆಟ್ಟಿಗೆ ಸರಿ ಆಗ್ತಿದೆ ಇಲ್ವಾ ಅಂತ. ಓಕೆ. ಸೊ ಮತ್ತೆ ನಾನು ವಾಪಸ್ ಡೌನಿಗೆ ಬರ್ತಾ ಇದ್ದೀನಿ. ಸೆಟ್. ವೆರಿ ಗುಡ್. 3 ಜನ ಸರಿಯಾಗಿರೋ ಸಿಟ್ಟಿಂಗ್ ಪೊಸಿಷನ್ ಇದ್ದಾರೆ. ಇನ್ ಕೇಸ್ ಸಿಟ್ಟಿಂಗ್ ಪೊಸಿಷನ್ ಸರಿಯಾಗಿಲ್ಲ ಅಂತಂದ್ರೆ
ಸಿಟ್ಟಿಂಗ್ ಪೊಸಿಷನ್ ಸರಿಯಾಗಿಲ್ಲ ನಿಮ್ ಪೆಟ್ಟದು ಅಥವಾ ಹಿಂಗ್ ಕೂತ್ಕೋತದೆ ಅಜ್ಜಿ ತರ ಅಂತಂದ್ರೆ ಮೂತಿಗೆ ಹಿಂಗ್ ಟಚ್ ಮಾಡ್ಕೊಳ್ಳಿ ಟ್ರೀಟ್ ನ. ಜಸ್ಟ್ ಒಂದು ಚೂರು ಮೇಲೆ ಹೋಗ್ಬಾರ್ದು, ಮುಂದಕ್ಕೆ ಒಂಚೂರು ಡ್ರ್ಯಾಗ್ ಮಾಡಿ. ಇಲ್ಲಿ ನೋಡಿ, ಇರೋ ಒಂದ್ ನಿಮಿಷ ಅಲ್ಲ. ನೌ ಗೆಟ್ ಬ್ಯಾಕ್, ಸೆಟ್, ಎಸ್. ಹಿಂಗ್ ಮಾಡ್ಬಿಟ್ಟು ಮತ್ತೆ ಕೂತ್ಕೊಳ್ಳುತ್ತೆ ನೋಡಿ. ಅವಾಗ್ಲೇ ನಾನು ಇರೋ ನಿಮಿಷ ಅಂದೆ, ಅದು ಪೇರೆಂಟ್ಸ್ ಪೆಟ್ ಪೇರೆಂಟ್ಸ್ ಲ್ಯಾಂಗ್ವೇಜು. ಗೆಟ್ ಬ್ಯಾಕ್, ಸಿಟ್ ದೇರ್ ಅನ್ನೋದು ಟ್ರೈನರ್ ಲ್ಯಾಂಗ್ವೇಜು. ಸೊ ನೀವು ಅರ್ಥ ಮಾಡ್ಕೊಳ್ಳಿ ಯಾವ ತರ ಆಟಿಟ್ಯೂಡ್ ಇಟ್ಕೋಬೇಕು ನೀವು ನಿಮ್ ಪೆಟ್ ಹತ್ರ ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ, ಅಥವಾ ಅದಕ್ಕೆ ಏನಾದ್ರು ಕಲ್ಸ್ಕೊಡ್ಬೇಕಾದ್ರೆ ಯಾವ ತರ ಆಟಿಟ್ಯೂಡ್ ನ ಇಟ್ಕೋಬೇಕು ಅನ್ನೋದು ನಿಮ್ಗೆ ಇದರಲ್ಲೊಂದು ಪಾಠ. ಸಿಟ್, ಎಸ್. ನೌ ಗುಡ್ ಬಾಯ್, ವೆರಿ ಗುಡ್ ಬಾಯ್. Very good boy. Yes, good boy. No? No? Yes. Yes. ಸೊ 3 ಜನ ಕೂತಿದ್ದಾರೆ. 3 ಜನ ಮಧ್ಯ 2 ಟ್ರೀಟ್ ನ ತಗೊಂಡೋಗ್ಬಿಟ್ಟು ನೆಲಕ್ಕೆ ಇಡ್ತೀನಿ, ನೋಡೋಣ ಯಾರು ಫಸ್ಟ್ ಡೌನ್ ಹೋಗ್ತಾರೆ ಅಂತ. ಡೌನ್. ವೆರಿ ಗುಡ್. Down. Yes, good boy. Down. Good boys. Wait, wait. No. Down. Yes. Down. No. Yes. Sit. Down. Yes. Wait. 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 No. No. Stand. Stand. ಸ್ಟ್ಯಾಂಡ್. ಎಸ್. ಇವನು ಮುಂಚೆನೆ ಎದ್ದಿದ್ದ, ಸೊ ರಿವಾರ್ಡ್ ಸಿಗ್ತಾ ಇಲ್ಲ. ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳಿ. ಕಮಾಂಡ್ಸ್ ಮಾಡಿಸೋದು ಇಂಪಾರ್ಟೆಂಟ್ ಅಲ್ಲ, ಕಮಾಂಡ್ ಅಲ್ಲಿ ಪೆಟ್ಟು ಸಸ್ಟೈನ್ ಆಗ್ಬೇಕು. ಕೂತ್ಕೋದ್ರೆ ಕೂತ್ಕೋಬೇಕು, ಕೂತ್ಕೊಂಡು ಎದ್ದು ಬಿಡೋದು, ಡೌನ್ ಹೋಗಿ ಎದ್ದು ಬಿಡೋದು, ಅರೆ ಸ್ಟೇ ಹೇಳ್ಬಿಟ್ರೆ ಎದ್ದು ಬಿಡೋದು, ಇದೆಲ್ಲ ಅಲ್ಲ. ಕಮಾಂಡ್ಸ್ ಅಲ್ಲಿ ಸಸ್ಟೈನ್ ಆಗ್ಬೇಕು. ನಮ್ಗಿಲ್ಲಿ ಈಗ ಒಂದು ಕಮಾಂಡ್ಸ್ ಅಲ್ಲಿ ಸಸ್ಟೈನ್ ಮಾಡ್ಬೇಕು ಅಂದ್ರೆ ಮಿನಿಮಮ್ ಅಂದ್ರೂ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಆಗ್ಬಿಡುತ್ತೆ. ಅದನ್ನೆಲ್ಲ ನಾನು ಕಂಪ್ಲೀಟ್ ಆಗಿ ನಿಮ್ಗೆ ವಿಡಿಯೋದಲ್ಲಿ ತೋರ್ಸ್ಕೊಡಕ್ಕಾಗಲ್ಲ ಹೆಂಗ್ ಮಾಡಿಸ್ಬೇಕು ಅಂತ. ವೆಯ್ಟ್ ಹೇಳ್ಬೇಕು, ಇಲ್ಲ ನೋ ಹೇಳ್ಬೇಕು. ಅದು ಯಾವಾಗ ಅರ್ಥ ಮಾಡ್ಕೊಂಡು ಸುಮ್ಮನಿರುತ್ತೆ ಅವಾಗ ಎಸ್ ಅಂತ ಗುಡ್ ಬೈ ಅಂತ ಹೇಳಿ ಒಂದೆರಡು ರಿವಾರ್ಡ್ ಎಕ್ಸ್ಟ್ರಾ ಕೊಡ್ಬೇಕು. ಈ ತರ ಎಲ್ಲ ನೀವು ಮಾಡ್ತೀರಾ. ನೋ, ದಿಸ್ ವೇ. ಎಸ್, ಗುಡ್ ಬಾಯ್. ಇನ್ನೊಂಚೂರು. ಎಸ್, ವೈಟ್. ಡೌನ್. ಎಸ್, ಗುಡ್ ಬಾಯ್. Yes, good boy. Now, down. Yes. Down. Yes, wait. Yes. Wait now. Wait. ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ, ಒಂದು ಲ್ಯಾಬ್ರಡಾರ್ ಬಿಹೇವ್ ಮಾಡೋದಕ್ಕೂ ಒಂದು ಹಸ್ಕಿ ಬಿಹೇವ್ ಮಾಡೋದಕ್ಕೂ ಬೇಕಾದಷ್ಟು ಡಿಫ್ರೆನ್ಸ್ ಇದೆ. ಗುಡ್ ಬಾಯ್. ಸೊ ಇವನಿದ ನೋಡಿ, ಕಾಣಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ನನಗೆ. ಇವನ್ ಕಾಲು ಹಿಂಗ್ ಸೈಡ್ ಇದೆ, ಇವನಿಗೆ ಸ್ಟ್ಯಾಂಡ್ ಮಾಡೋದು ತುಂಬಾ ಕಷ್ಟ, ಸ್ವಲ್ಪ ಕಷ್ಟ ನೋಡಿ. ಸ್ಟ್ಯಾಂಡ್. ಎಸ್, ಈ ಕಷ್ಟ. ಸ್ಟ್ಯಾಂಡ್. ಎಸ್. ಸ್ಟ್ಯಾಂಡ್. ಎಸ್, ಗುಡ್ ಬಾಯ್ಸ್. ಕಮ್ ಹಿಯರ್. ನೋ. ಸಿಟ್. ಗುಡ್ ಬಾಯ್ಸ್. ಎಸ್. ಡೌನ್. Yes. Sit. Down. ಈ ಡೌನ್ ಹೇಳ್ತಿದ್ದೀನಿ, ಕೈ ಇದೆಯಲ್ಲ ಡೌನ್. ವೈಟ್. ಕೈ ಅವನು ಡೌನ್ ಪೊಸಿಷನ್ ಹೋದ್ಮೇಲೆ ಕೈಲಿರೋ ಹಿಂಗಿರೋ ಬೆರಳನ್ನ ಹಿಂಗೆ ಎತ್ತೋದು, ಅಂದ್ರೆ ಅವಾಗ್ಲೇ ಅವನಿಗೆ ರಿವಾರ್ಡ್ ಸಿಗೋದು. ಯಾವುದಕ್ಕೆ ನನಗೆ ಟ್ರೀಟ್ ಸಿಗ್ತಾ ಇದೆ ಅಂತ ಪೆಟ್ಟು ಗೊತ್ತಾಗ್ಬೇಕು, ಅದು ಬಹಳ ಇಂಪಾರ್ಟೆಂಟ್. ಸೆಟ್. ಎಸ್. ಇದು ಹೊಟ್ಟೆ ಕಿಚನ್ ಪಾಠ. ಇದೇನ್ ಕಲಿಬೇಕು ಅಂತ ಕಲಿತಿರೋದಲ್ಲ. ಇವರಿಬ್ರು ಟ್ರೀಟ್ ಇಸ್ಕೊಂಡ್ಬಿಡ್ತಾರಲ್ಲ ಅಂತ ಇವನ್ ಬಂದು ಕುತ್ಕೊಂಡು ಬಿಹೇವ್ ಮಾಡಿ ಟ್ರೀಟ್ ಇಸ್ಕೊತಾ ಇದ್ದೆ ಹೊರತು
ನನಗೆ ಟ್ರಿವಿಟ್ ಕೊಡೋದು ನಾನು ಕಲಿತೀನಿ ಅನ್ನೋಂಥ ಪ್ರಶ್ನೆನೇ ಇಲ್ಲ. ಇವನು ಬೇಕಾದ್ರೆ ಇನ್ನೂ ಹೇಳ್ತೀನಿ ಇವನಿಗೆ ಊಟ ಬೇಕು ಸೊ ಕಲಿಯಕ್ ರೆಡಿ ಇದ್ದಾನೆ, ಇವನ್ಗೆ ಊಟ ಬೇಕು ಕಲಿಯಕ್ ರೆಡಿ ಇದ್ದಾರೆ. ಅವನಲ್ಲ, ಇವನ್ ಯಾವ ಕಲಿಯುವಂತ ಆಸಕ್ತಿನೂ ಇಲ್ಲ. ನೋ ಸಿಟ್ ಡೌನ್, ನೋ ಸಿಟ್, ವೈಟ್ ಸ್ವಲ್ಪ ಡಿಸ್ಟೆನ್ಸ್ ಮಾಡ್ಕೋತಾ ಇದೀನಿ. ವೈಟ್ ಡೌನ್, ನೋ ಗೆಟ್ ಬ್ಯಾಕ್, no, get back, sit there, no, yes, wait, no, down, yes, no, sit, very good, down, yes, good boy, yes, good boy, wait, no, get back, no, yes, down, right, yes, good boy, ಇದು ಸರಿಯಾಗಿರೋ ಡೌನ್ ಪೊಸಿಷನ್, ಇವೆರಡೂ ಅಲ್ಲ. ಈ ಡೌನ್ ಪೊಸಿಷನ್ ಸರಿಯಾಗಿಲ್ಲ ಅಂದ್ರೆ ಹೆಂಗ್ ಸರಿ ಮಾಡ್ಕೋಬೇಕು ನೋಡಿ. ಸ್ವಲ್ಪ ಡ್ರ್ಯಾಗ್ ಮಾಡ್ತಾ ಇದೀನಿ, ಕೈ ನೆಲದಲ್ಲೇ ಇದೆ, ಮೇಲ್ ಬಂದಿಲ್ಲ. ಮೇಲ್ ಬಂದ್ರೆ ಎದ್ಬಿಡುತ್ತೆ. ಎಸ್, ಸ್ಟ್ಯಾಂಡ್ ನೌ, ಸ್ಟ್ಯಾಂಡ್ ಎವ್ರಿಬಡಿ, ಸ್ಟ್ಯಾಂಡ್ ಅಂದ್ರೆ ಗೊತ್ತಿಲ್ಲ. ಎಸ್, ಸ್ಟ್ಯಾಂಡ್, ಎಸ್, ಸ್ಟ್ಯಾಂಡ್, ನೋ, ಎಸ್. ಸೊ ಸ್ಟ್ಯಾಂಡ್ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ. ಒಂದೊಂದೇ ಅಸೋಸಿಯೇಟ್ ಮಾಡಿಸಿ ಅಭ್ಯಾಸ ಮಾಡ್ಕೊಳ್ಳಿ. ತಾಳ್ಮೆ ಬಹಳ ಬಹಳ ಮುಖ್ಯ. ತಾಳ್ಮೆ ಇಲ್ಲ ಅಂದ್ರೆ ಆಗೋದಿಲ್ಲ. ತುಂಬಾನೇ ತಾಳ್ಮೆ ತೋರಿಸ್ಬೇಕು. ಫ್ರಸ್ಟ್ರೇಷನ್, ಅರ್ಜೆನ್ಸಿ ಹಿಂಗಾಗ್ಬಿಡ್ಬೇಕು ಎಲ್ಲ ಇಲ್ಲ. 2 ನಿಮಿಷದಲ್ಲಿ ಕಲ್ತ್ಕೊಂಬಿಡಿ, 3 ನಿಮಿಷದಲ್ಲಿ ಕಲ್ತ್ಕೊಂಬಿಡಿ ಅಂದ್ರೆ 3 ನಿಮಿಷದಲ್ಲಿ ಕಲ್ಸೋಂಥ ವಿಷಯಗಳು ಬೇರೆ ಇದಾವೆ, ಅದನ್ನ ಕಲ್ಸ್ಕೊಳ್ಳೋಣ. ಆದ್ರೆ ಇದಕ್ಕೆ ಸಮಯ ಮತ್ತೆ ಪೇಷನ್ಸ್ ಬೇಕು. ಕಮ್ಮಿ, ರೈಟ್, ಡೌನ್, ಎಸ್, ಗುಡ್ ಬಾಯ್, ಎಸ್, ಸ್ಟ್ಯಾಂಡ್, ಇದು ಸರಿಯಾಗಿ ಡೌನು, ಸ್ಟ್ಯಾಂಡ್, ಎಸ್, ಸ್ಟ್ಯಾಂಡ್, ಎಸ್, ಸಿಟ್, ರೈಟ್, ಡೌನ್, ವೆರಿ ಗುಡ್ ಬಾಯ್, ನೌ, ಡೌನ್, ವೆರಿ ಗುಡ್ ಬಾಯ್, ಡೌನ್, ಎಸ್, ವೈಟ್, stand, yes, stand, no, stand, yes, stand, yes. ಹಿಂದೆ ಪೊಸಿಷನ್ ಲಿಫ್ಟ್ ಆದ್ಮೇಲೆ ಕೈಲಿರೋ ರಿವಾರ್ಡ್ ರಿಲೀಸ್ ಮಾಡಬೇಕು. ನೀವು ಸ್ಟ್ಯಾಂಡ್ ಎಳ್ಕೊಂಡು ಹೋಗ್ತಾ ಇದೀರಾ ಅಂದ್ರೆ ಅದಕ್ಕೆ ಗೊತ್ತಾಗಲ್ಲ. ಯಾವಾಗೋ ನೀವು ರಿವಾರ್ಡ್ ನ ಕೊಟ್ಟು ಅದನ್ನ ಮಾರ್ಕ್ ಮಾಡ್ಕೊಂಡ್ರೆ ಪೆಟ್ಟಿಗೆ ಗೊತ್ತೇ ಆಗಲ್ಲ ನೀವೇನು ಕೊಡ್ತಾ ಇದೀರಾ ಅಂತ. ಸೊ ಅದು ಬಹಳ ಇಂಪಾರ್ಟೆಂಟ್. ಎಸ್, ಯಾಕೆ ಇದಕ್ಕೆ ನಾ ರಿವಾರ್ಡ್ ಮಾಡ್ತಾ ಇದ್ದಾರೆ, ಇದು ಬೇಸಿಕ್ ಬಿಹೇವಿಯರ್. ನಿಮ್ಮ ಮುಂದೆ ನಿಮ್ಮ ಹತ್ರ ಏನೋ ತಗೋಬೇಕು, ಪ್ರೀತಿ ಮಾಡಿಸ್ಕೋಬೇಕು, ಊಟ ಬೇಕು, ರಿವಾರ್ಡ್ ಬೇಕು, ಏನೇ ಬೇಕು ಅಂದ್ರೂ ಬಂದು ನಿಮ್ಮ ಮುಂದೆ ಕೂತ್ಕೋಬೇಕಾಗಿರೋದು ಬೇಸಿಕ್ ಪೊಸಿಷನ್. ಸೊ ಹಂಗಾಗಿ ನಾನು ಅವ್ರಿಗೆ ನೋ, yes, good boys, yes, no, yes, no, here, sit here, yes, no, come here, down, no, down,
ವೆರಿ ಗುಡ್ ಬಾಯ್. ಡೌನ್. ನೋ ಡೌನ್ ಡೌನ್. ರಿವಾರ್ಡ್ ತೋರ್ಸ್ ಮಾಡಿಸ್ತಾ ಇದೀನಿ ನಿಮ್ಗೆ. ಎಸ್, ವೆರಿ ಗುಡ್ ಬಾಯ್. ವೈಟ್ ವೈಟ್ wait Leo, good boy, very good boy. Wait 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 no, down. Very good, very good. Now down, down. Yes, yes. Wait wait wait. Stand, stand. Yes, good boy. Stand. No. Wait. Stand. Yes. Down. No. Down. Down. No. Down. Very good boy. Very good boy. Down position ಸರಿಯಾಗಿಲ್ಲ. Yes, very good boy. Down position ಸ್ವಲ್ಪ ಸರಿಯಾಗಿಲ್ಲ. It's okay, but ಮಾಡಬೇಕು. Down. Yes. Wait. Down. Wait. ಇವಾಗ ಟ್ರೀಟ್ ಕೊಟ್ಟಿಲ್ಲ. ವೇಟ್ ಮಾಡ್ಸಕ್ಕೆ. ಎಸ್. ಸ್ಟ್ಯಾಂಡ್. ಎಸ್. ಸ್ಟ್ಯಾಂಡ್. ಎಸ್. ನೋ. ನೋ. ಎಸ್. ಸ್ಟ್ಯಾಂಡ್. ಹಿಯರ್. ಎಸ್. ವೆರಿ ಗುಡ್. ಪದೇ ಪದೇ ಕಮಾಂಡ್ಸ್ ನ ರಿಪೀಟ್ ಮಾಡಬೇಡಿ. ರಿಪೀಟ್ ಮಾಡಿದ್ರೆ ನಿಮ್ಗೆ ಆ ಕಮಾಂಡ್ ಅಂದ್ರೆ ಪೆಟ್ಗೆ ಆ ಕಮಾಂಡ್ ಇರೋ ವ್ಯಾಲ್ಯೂ ಹೊರಟೋಗುತ್ತೆ. ಅವಾಗ ನಿಮ್ಗೆ ಆ ಕಮಾಂಡ್ಗೆ ಬಿಹೇವ್ ಮಾಡೋದು ತುಂಬಾ ಕಮ್ಮಿ ಆಗುತ್ತೆ. Wait, man. You. Yes. Very good. Down. No. Down. No. Down. Very good boy. Very good. Very good. Yes. Yes. Wait, man. Wait, Leo. Down. Down. No. No. Sit. No. Yes. Down. Yes, good boy. Very good, Leo. Very good. Very good. Down. Very good. Very good. You. Down. No. No. Yes. Very good. ಅಣ್ಣಂದಿರ, ಅಕ್ಕಂದಿರ, ನಿಮ್ಮ ಮನೆಯಲ್ಲಿರೋ ಪೆಟ್ಟು ಇವನ್ ಕೂಡ ಆಗಿರ್ಬೋದು, ಇವನ್ ಕೂಡ ಆಗಿರ್ಬೋದು, ಇವನ್ ಕೂಡ ಆಗಿರ್ಬೋದು. ನೋಡ್ಕೊಡಿ, ಸಮಾಧಾನವಾಗಿ ನೋಡ್ಕೊಡಿ. ಈಗ ಇವನು ಫಾಸ್ಟ್ ಆಗಿ ಮಾಡ್ಬಿಟ್ಟ, ಇವನು ಇನ್ನೊಂದ್ಸಲ ಇಳಿಸ್ಕೊಂಡು ಮಾಡ್ದ, ಅವ್ನ್ ಕೈ ತೋರ್ಸ್ಕೊಂಡ್ ಮಾಡ್ದ ಅಂತಂದ್ರೆ ವಿ ಶುಡ್ ರೆಸ್ಪೆಕ್ಟ್ ಆಲ್ ಪೆಟ್ಸ್ ಟು ಸೈಕಾಲಜಿನ ರೆಸ್ಪೆಕ್ಟ್ ಮಾಡಬೇಕು. ಇವನ್ಗೆ ಏನ್ ಕೇಳುತ್ತೋ ಅದನ್ನ ಇವನು ಕಲಿಸ್ಬೇಕು, ಅವ್ನಿಗೆ ಏನ್ ಕೇಳುತ್ತೋ ಅದನ್ನ ಅವ್ನು ಕಲಿಸ್ಬೇಕು, ಅವ್ನಿಗೆ ಏನ್ ಕೇಳುತ್ತೋ ಅದನ್ನ ಅವ್ನು ಕಲಿಸ್ಬೇಕು. ಇಲ್ಲಿ ಟ್ರೈನರ್ ನಿಂತ್ಕೊಂಡು ಪಟ ಅಂತ ಮಾಡ್ಬಿಟ್ರು ನಮ್ಮ ಮನೇಲಿ ಮಾಡಕ್ ಆಗ್ತಿಲ್ಲ, ಕಷ್ಟ ಆಗ್ತಿದೆ ಅಂತ ಫಸ್ಟ್ರೇಟ್ ಆಗ್ಬೇಡಿ. ಆರಾಮಾಗಿ ಕಲಿಸಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿರೋ ಪೆಟ್ ಕೂಡ ಅದಕ್ಕೆಂದು ಯಾವುದೋ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರ್ಬೋದು, ಅದು ಇದು ಇವೆಲ್ಲದಕ್ಕಿಂತ ದೊಡ್ಡದಿರ್ಬೋದು. ಇವೆಲ್ಲದಕ್ಕಿಂತ ನಿಮ್ಮ ಮನೆಯಲ್ಲಿರೋ ಮಗನಿಗೆ ಭಾವನೆಗಳು ತುಂಬಾ ಚೆನ್ನಾಗಿ ಅರ್ಥ ಆಗ್ಬೋದು, ಸ್ನಿಫಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಸೆನ್ಸ್ ಇರ್ಬೋದು, ಲಿಸನಿಂಗ್ ಅಲ್ಲಿ ತುಂಬಾ ಚೆನ್ನಾಗಿ ಸೆನ್ಸ್ ಇರ್ಬೋದು, ಓಡೋದ್ರಲ್ಲಿ ತುಂಬಾ ಚೆನ್ನಾಗಿ ಸೆನ್ಸ್ ಇರ್ಬೋದು. ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ, ನಿಮ್ಗೂ ಗೊತ್ತಿಲ್ಲ. ಬಟ್ ಅದನ್ನ ಹುಡ್ಕೋ ಜವಾಬ್ದಾರಿ ಅಥವಾ ಹುಡ್ಕೋ ಕೆಲಸ ನಿಮ್ದು. ಆರಾಮಾಗಿ ಮಾಡಿ, ಖಂಡಿತವಾಗ್ಲೂ ಆಗುತ್ತೆ. ಗುಡ್ ಬಾಯ್ಸ್. ಸ್ಟ್ಯಾಂಡ್. ಎಸ್. ಸಿಟ್ಟಿದನು ಸ್ಟ್ಯಾಂಡ್ ಮಾಡಿಸ್ಬೋದು. ಸ್ಟ್ಯಾಂಡ್. ನೋ ಮ್ಯಾನ್. ವೈಟ್. ಸ್ಟ್ಯಾಂಡ್. ಆ ಪೋರ್ಷನ್ ಮೇಲೆ ಇಡಬೇಕು. ಎಸ್. ಕ್ಲಿಯರ್. ಸ್ಟ್ಯಾಂಡ್. ಎಸ್. 4. ಎಪಿಸೋಡ್ 4. Very good boy. Down. Yes. Down. No. Very good boy. ಆಟ ಆಡ್ಕೊಂಡು ಮಾಡಿ ಟ್ರೈನಿಂಗ್ ನಾನು ಹೇಳ್ತೀನಿ ನೋಡ್ರಿ. ಇವಾಗಲೂ ಆಟ ಆಡ್ಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಂಡು ಟ್ರೈನಿಂಗ್ ಮಾಡಿ ಡೆಫಿನೆಟ್ ಆಗಿ ನಿಮ್ ಪೆಟ್ ಬಿಹೇವ್ ಮಾಡಕ್ ಶುರು ಮಾಡುತ್ತೆ. ಬಾರ್ದಿಕ್ಕೊಂಬಿಡಿ 10,000 15,000 20,000 ನಿಮ್ಗೆ ನಿಜವಾಗ್ಲೂ ಸ್ಪೆಷಲ್ ಕನ್ಸರ್ನ್ ಇದೆ, ಅದನ್ನ ಸರಿ ಮಾಡೋ ಅಂತ ತಾಕತ್ತಿರುವಂತ ಟ್ರೈನರ್ ಬಂದ್ರೆ ಖರ್ಚು ಮಾಡಿ. ಇಲ್ಲ ಅಂದ್ರೆ ಇಟ್ಸ್ ಓಕೆ. ನೀವು ಆರಾಮಾಗಿ ಇಲ್ಲೇ ನೋಡ್ಕೊಂಡು ಟ್ರೈನಿಂಗ್ ಮಾಡಿ
ಏನು ಅಂದ್ರೆ ನನಗೆ ನಿಮ್ಗೆ ಮತ್ತೆ ನಿಮ್ಮ ಪೆಟ್ಟಿಗಿರೋಂಥ ಬಾಂಧವ್ಯ ಇನ್ನೂ ಚೆನ್ನಾಗಿ ಒಳ್ಳೇದಾಗ್ಲಿ. ಸೆಲ್ಯೂಟ್ ಮಾಡಿಸಿದಲ್ಲ, ಸೆಲ್ಯೂಟ್ ತೋರಿಸಿಲ್ಲ ಅಲ್ವಾ? ಬರಲಿ ಬರಲಿ ಬರಲಿ, ಸೆಟ್ ಸೆಲ್ಯೂಟ್, ಗುಡ್ ಬಾಯ್, ರೈಟ್, ಸೆಲ್ಯೂಟ್. ಸ್ವಲ್ಪ ಹೊತ್ತು ಒಂದು 10 ಸೆಕೆಂಡ್ 15 ಸೆಕೆಂಡ್ ಆದ್ಮೇಲೆ ರಿವಾರ್ಡ್ನ ರಿಲೀಸ್ ಮಾಡಬೇಕು. ಈಗ ಎಸ್, ಗುಡ್ ಬಾಯ್, ಸ್ಟ್ಯಾಂಡ್, ಸೆಲ್ಯೂಟ್. ಇವನ್ಗೂ ಅಷ್ಟೇ ಕೈಯಲ್ಲಿ ಟ್ರೀಟ್ ಇಟ್ಕೋಬೇಕು, ಕೊಡಬಾರ್ದು. ತುಂಬಾ ಕೈ ಮೇಲೆ ಹೋಗ್ಬಾರ್ದು, ಕೆಳಗಡೆ ಹೋಗ್ಬಾರ್ದು, ಏನು ಹೋಗ್ಬಾರ್ದು. ಸ್ವಲ್ಪ ಹೊತ್ತು ಆದ್ಮೇಲೆ ನಿಧಾನಕ್ಕೆ ರಿವಾರ್ಡ್ ರಿಲೀಸ್ ಮಾಡೋದು. ವೆರಿ ಗುಡ್ ಬಾಯ್. ನೀನು ಮಾಡು ತೋರ್ಸೋರ್ಗೆ ಬೈಲಿ, ಎಲ್ರಿಗೂ ತೋರ್ಸು, ಸೆಲ್ಯೂಟ್. ಇವನ್ಗೂ ಅಷ್ಟೇ ಒಂದ್ ಸ್ವಲ್ಪ ಹೊತ್ತಾಗ್ಲಿ. ನಾವು ಹೇಳಿದ್ನಲ್ಲ, ಇದು ಹೊಟ್ಟೆ ಕಿಚ್ಚನ್ ಟ್ರೈನಿಂಗ್. ಇದೇನ್ ಮಾಡ್ಬೇಕು ಅಂತ ಮಾಡ್ತಾರೋ ಟ್ರೈನಿಂಗ್ ಅಲ್ಲ. ಎಸ್ ಗುಡ್ ಬಾಯ್. ಸೊ ಇದಾಗಿತ್ತು ನಮ್ಮ ಇವತ್ತಿನ ಡೌನ್ ಅಂಡ್ ಸ್ಟ್ಯಾಂಡ್ ಕಮಾಂಡ್ಸ್ ನ ವಿಡಿಯೋ. ಸೊ ನಿಮ್ಗೆಲ್ರಿಗೂ ನನ್ನ ವಿಷಯ ಸುಲಭವಾಗಿ ತಲುಪಿದೆ ಅಂತ ಭಾವಿಸ್ತೀನಿ. ಇನ್ ಕೇಸ್ ನಿಮ್ಗೆ ಯಾರಿಗಾದ್ರೂ ಕನ್ಸರ್ನ್ ಇದ್ರೆ ದಯವಿಟ್ಟು ನನಗೆ ತಿಳಿಸಿ. ಆಮೇಲೆ ಮೆಡಿಕಲ್ ಸಂಬಂಧಪಟ್ಟಂಗೆ ದಯವಿಟ್ಟು ಯಾವುದೇ ಕಮೆಂಟ್ಸ್ನ ಹಾಕ್ಬೇಡಿ. ನೀವು ಹಾಕ್ದಾಗ ನನಗೆ ಗೊತ್ತಾಗಲ್ಲ ಏನ್ ಹೇಳ್ಬೇಕು ಅಂತ. ಏನೂ ರೆಸ್ಪಾಂಡ್ ಮಾಡಲಿಲ್ಲ ಅಂದ್ರೆ ದೂರಾಂಕಾರ ಅಂತ ಅನ್ಕೋತೀರಾ. ಏನಾದ್ರು ರೆಸ್ಪಾಂಡ್ ಮಾಡಿದ್ರೆ ಮತ್ತೆ ಅದು ಮುಂದೆ ಬೇರೆ ತರ ಆಗ್ಬಿಡುತ್ತೆ. ಸೊ ಅವಾಗ ಅದು ಎರಡೂ ರೀತಿನೂ ತಪ್ಪಾಗ್ಬಿಡುತ್ತೆ. ಸೊ ಹಂಗಾಗಿ ದಯವಿಟ್ಟು ಏನಾದ್ರೂ ನಿಮಗೆ ಕನ್ಸರ್ನ್ ಇದ್ರೆ ದಯವಿಟ್ಟು ಫೋನ್ ಮಾಡಿ ತಿಳಿಸಿ, ಅಥವಾ ನಾನು ವೆಟರ್ನರಿ ಆಫೀಸರ್ ನಂಬರ್ ಕೊಡ್ತೀನಿ, ಅವ್ರ ಹತ್ರ ನೀವು ಡೈರೆಕ್ಟ್ ಆಗಿ ಮಾತಾಡ್ಕೋಬಹುದು. ಟ್ರೈನಿಂಗ್ ಸಂಬಂಧಪಟ್ಟಂಗೆ, ಬಿಹೇವಿಯರ್ ಸಂಬಂಧಪಟ್ಟಂಗೆ, ಊಟಕ್ಕೆ ಸಂಬಂಧಪಟ್ಟಂಗೆ ದಯವಿಟ್ಟು ನಾನು ಕೇಳಬೇಕಾದ್ರೆ ನಾನು ನಿಮ್ಗೆ ಉತ್ತರ ಕೊಡ್ತೀನಿ. ನಾವು ಡೌನ್, ವೆರಿ ಗುಡ್ ಬಾಯ್, ಯು ಡೌನ್, ವೆರಿ ಗುಡ್ ಬಾಯ್, ಯು ಡೌನ್. ನೀನು ಡೌನ್ ಹೋಗು, ಡೌನ್ ಬಾ. ಎಸ್, ವೆರಿ ಗುಡ್ ಬಾಯ್. ವೈಟ್ ಎವ್ರಿಬಡಿ, ವೈಟ್. ಎಸ್, ಗುಡ್ ಬಾಯ್. ವೈಟ್. ಸ್ವಲ್ಪ ಆರ್ಡಮೆಂಟ್ ಇದ್ದಾನೆ, ಟಿಪಿಕಲ್ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಇಟ್ಸ್ ಓಕೆ. ನಮಗೇನೋ ಒಂದೇ ಸಲ ರ್ಯಾಂಕ್ ಸ್ಟೂಡೆಂಟ್ ಆಗ್ಬಿಡ್ಬೇಕು ಅಂತ ಏನಿಲ್ಲ. ಇಟ್ಸ್ ಓಕೆ, ಆರಾಮಾಗಿ ಕಲೀಲಿ, ಏನು ಅರ್ಜೆಂಟ್ ಇಲ್ಲ. ಸೆಟ್ ಮಗನೆ. ಎಸ್, ಡೌನ್. ಎಸ್, ಗುಡ್ ಬಾಯ್. ಡೌನ್. ನೀವು ಒಂದೆರಡು ದಿನ ಹಿಂಗೆ ತೋರಿಸಿ ಪ್ರಾಕ್ಟೀಸ್ ಮಾಡಿದ್ರೆ ಅವನದು ಸರಿ ಹೋಗುತ್ತೆ. ಅವನು ಇವ್ರಿಗಿಂತ ಚೆನ್ನಾಗಿ ಮಾಡ್ಬೋದು, ಯಾರಿಗೂ ಗೊತ್ತು. ಮಾಡೋಣ, ಆರಾಮಾಗಿ ಮಾಡೋಣ, ನೀವು ಆರಾಮಾಗಿ ಮಾಡಿ. ಸೊ ಇದಾಗಿತ್ತು. ವೆರಿ ಗುಡ್ ಬಾಯ್. ಹೇಳಿಲ್ವಾ ಅವ್ನಿಗೊಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ ಅಂತ. ಮೇಲೆ ಕೆಸರೆ ನೇರ್ ಕ್ಯಾಚ್ ಹಿಡ್ಕೊಂಡ. ಇವ್ರಿಬ್ರಿಗೂ ಬರೋಲ್ಲ. ಸ್ವಲ್ಪ ಲಿಯೋ ಕಲಿಸಿದ್ದೀನಿ, ಲಿಯೋ ಮಾಡ್ತಾನೆ. ಕ್ಯಾಚ್ ಮಗನೆ. ವೆರಿ ಗುಡ್ ಬಾಯ್. ಇವನು ಗೊತ್ತಿಲ್ಲ. ಹೇಳಿಲ್ವಿ ಹಂಗೆ ಒಂದೊಂದು ಸ್ಪೆಷಲ್ ಟ್ಯಾಲೆಂಟ್ ಇರ್ತದೆ, ಅದನ್ನ ನಾವು ನಿಧಾನಕ್ಕೆ ಹುಡುಕಿ. ವೆರಿ ಗುಡ್ ಬಾಯ್. ಇಲ್ಲ ಇರ್ತಾವಳ, ಹುಡುಕಿ ಆಚೆಗೆ ತೆಗೆದು ಅದರದ್ದು ಪ್ರತಿಭೆನ ಪ್ರಪಂಚಕ್ಕೆ ತಿಳಿಸ್ಕೊಡುವ ನೀವು, ಅಥವಾ ನಿಮಗೆ ನಮ್ಮ ಇವತ್ತಿನ ಈ 4ನೇ ಎಪಿಸೋಡು ಸ್ವಲ್ಪನಾದರೂ ಕೆಲ್ಸಕ್ಕೆ ಬರುತ್ತೆ ಅಂತ ಭಾವಿಸ್ತೀನಿ. ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದೀರಿ. ಕೃತಜ್ಞತೆ ನಮ್ಗೆ ಯಾವಾಗಲೂ ಇದೆ. ನೋ ಮಗನೆ, ನೋ. ಎಸ್. ಸೊ ಆ ಕೃತಜ್ಞತೆ ನಮ್ಗೆ ಯಾವಾಗಲೂ ಇದೆ. ನಾನು ಹೇಳ್ಕೊಡ್ತಕ್ಕಂಥ ವಿಷಯ ನಿಮಗೆ ಸರಳವಾಗಿ ಅರ್ಥ ಆಗ್ತಿದೆ ಅಂತ ಮತ್ತೊಮ್ಮೆ ಭಾವಿಸ್ತಾ ತಮ್ಗೆಲ್ರಿಗೂ ನಮಸ್ಕಾರ ತಿಳಿಸ್ತಾ ಹೊರಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.